Okay, we will solve few questions on this ಯಾವ್ದಿದು ಮಿಕ್ಸಿಮಾ ಮಿನಿಮಾ ಇನ್ನು ಪ್ರೀವಿಯಸ್ ವಿಡಿಯೋದೊಳಗಿತ್ತಲ್ಲ ಅದ್ರ ಮೇಲೆ ಕೆಲವು ಕ್ವಶನ್ ಸಾಲ್ವ್ ಮಾಡೋಣ. ಸೊ ದಟ್ ನಿಮ್ಗೆ ಅವೆರಡು ಚಾರ್ಟ್ ಹೇಳಿದ್ನಲ್ಲ ಎರಡು ಚಾರ್ಟ್ದು ಗ್ಲಾನ್ಸ್ ಆಗ್ತದೆ. ಇಲ್ಲೊಂದು ಕ್ವಶನ್ ಕೇಳಿದಾರೆ. ಕ್ವಶನ್ ಏನಂತಂದ್ರೆ ದ ಫಂಕ್ಷನ್ y equal to x square plus 250 by x at x equal to 5 ಅಟೈನ್ಸ್ ಅಂತ ಕೇಳ್ಯಾರ. ಅಟೈನ್ಸ್ ಅಂತಂದ್ರೆ ಏನರ್ಥ ಇದು? ಈಗ ಇದು at 5 equal to x equal to 5 ಮ್ಯಾಕ್ಸಿಮಮ್ ಆಯ್ತು ಮಿನಿಮಮ್ ಆಯ್ತು ಎರಡು ಇಲ್ವೋ ಅಥವಾ 1 ಆಯ್ತು ಗೊತ್ತಿಲ್ಲ ನನಗೆ. ರೈಟಾ? ಓಕೆ, ಈಗ y ಅಂತ ಕೊಟ್ಟಿದ್ದಾರೆ ಅವರು. y equal to x square plus 250 divided by x ಐತಿ. ಈಗ at x equal to 5 ಏನದು ಗೊತ್ತಿಲ್ಲ ನನಗೆ. ಹೌದಾ? ಓಕೆ, ಫಸ್ಟ್ ಏನು ಮಾಡೋಣ, dy by dx ಮಾಡೋಣ. ಅದಕ್ಕೆ ಏನಾಗ್ತೈತೆ ನೋಡು, 2x plus 250 into minus 1 by x square ಆಗುತ್ತೆ. 1 by x ಗೆ ಡಿಫ್ರೆನ್ಷಿಯೇಷನ್ minus 1 by x square ಇದು ಈಕ್ವಲ್ ಟು 0 ಮಾಡ್ಕೊತೀನಿ. ಈಕ್ವಲ್ ಟು 0 ಮಾಡಿದ್ರೆ 2x ಈಕ್ವಲ್ ಟು 250 ಡಿವೈಡೆಡ್ ಬೈ x ಸ್ಕ್ವೇರ್ ಆಗ್ತೈತಿ. ಕರೆಕ್ಟಾ? ನೆಕ್ಸ್ಟ್ x ಕ್ಯೂಬ್ ಈಕ್ವಲ್ ಟು 250 ಡಿವೈಡೆಡ್ ಬೈ 2 ಇಸ್ 125. 125 ಅಂದ್ರೆ x ಈಕ್ವಲ್ ಟು 5 ಬರ್ತೈತಿ. ಕರೆಕ್ಟಾ? ಅಂದ್ರೆ ಓಕೆ ಡನ್. ಅವಾಗ ಕೊಟ್ಟಿದ್ದು ಕರೆಕ್ಟ್ ಐತಿ. ಅವಾಗ ಕೊಟ್ಟಿದ್ದು ಏನು ಮಾಡಕತ್ತೆ ನನ್ನ ಮೇಲೆ, x ಈಕ್ವಲ್ ಟು 5ಗೆ ಏನು ಅಟೈನ್ ಆಗುತ್ತೆ ಅಂತ ಕೇಳಕತ್ತೇನೆ. ಓಕೆ, x ಈಕ್ವಲ್ ಟು 5 ಇಸ್ ಒನ್ ಸ್ಟೇಷನರಿ ಪಾಯಿಂಟ್ ಗೊತ್ತಾಯ್ತು ನನಗೆ. ಒಂದು ಪ್ರಾಬ್ಲಮ್ ಸರಿ ಐತಿ ಅಂದ್ರೆ ನಾ ಎರಡು ಆಪ್ಷನ್ಸ್ ಕನ್ಸಿಡರ್ ಮಾಡ್ಬೋದು. ಈಗ ನಿಮಗೆ ಎಕ್ಸಾಮ್ ಒಳಗೆ ಇನ್ನೊಂದು ಏನಾಗುತ್ತೆ ಅಂದ್ರೆ ಈ ಸಬ್ಜೆಕ್ಟ್ ಇದೇನು ಕೊಟ್ಟಿರಲ್ಲ ಇದೇ ಚಾಪ್ಟರ್ ಕೊಟ್ಟರೆ ಅಂತ ಗೊತ್ತಿರ್ತಾನೆ, ಗೊತ್ತೇ ಇರಂಗಿಲ್ಲ. ಇದು ಹೆಂಗೋ ಕೊಟ್ಟಿರ್ತಾರೆ, ಎಲ್ಲೆಲ್ಲೋ ಬಂದ ಬಿಕಾಸ್ ನೋಡಿ ಐದರ ಒಂದದ ಒಂದೊಂದದ ಡೈರೆಕ್ಟ್ x ಈಕ್ವಲ್ ಟು 5 ಏನು ಬರ್ತದೆ ಅದನ್ನು ಗೊತ್ತಿರಲ್ಲ ನಮ್ಗೆ. ಹಂಗಾಗಿ ಇದು ಬಂತು. ಈಗ ಏನು ಮಾಡೋಣ ಅಂದ್ರೆ dy by dx ಏನೈತಲ್ಲ ಅದು dy by dx ಈಕ್ವಲ್ ಟು 2x minus 250 ಡಿವೈಡೆಡ್ ಬೈ x ಸ್ಕ್ವೇರ್ ಏನೈತಲ್ಲ ಅದು ಇನ್ನೊಂದು ಡಿಫ್ರೆನ್ಶಿಯೇಟ್ ಮಾಡು, d ಸ್ಕ್ವೇರ್ y by dx ಸ್ಕ್ವೇರ್ ಮಾಡ್ಕೊ. ಅವಾಗ ಏನಾಗ್ತದೆ 2 minus 250 1 by x ಸ್ಕ್ವೇರ್ಗೆ 2 ಡಿವೈಡೆಡ್ ಬೈ ಮೈನಸ್ ಎಕ್ಸ್ ಕ್ಯೂಬ್ ಇದಾಗ್ತೈತಿ. ಓಕೆ, ಮತ್ತೊಂದು ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಅವಾಗ ಏನಾಗ್ತದೆ, ಇದು ಮೈನಸ್ ಮೈನಸ್ ಪ್ಲಸ್ ಆಗ್ತದ. ದಟ್ಸ್ ವೈ ದಿಸ್ ಬಿಕಮ್ 2 ಪ್ಲಸ್ 250 ಡಿವೈಡೆಡ್ ಬೈ 250 ಇಂಟು 2 ಅಂದ್ರೆ 500 ಡಿವೈಡೆಡ್ ಬೈ ಎಕ್ಸ್ ಕ್ಯೂಬ್ ಆಗ್ತದೆ. 500 ಡಿವೈಡ್ ಬೈ ಎಕ್ಸ್ ಕ್ಯೂಬ್. ಈಗ x ಈಕ್ವಲ್ ಟು 5 ಇದ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋದು ಪಾಸಿಟಿವ್ ಬರ್ತಾ ನೆಗೆಟಿವ್ ಬರ್ತಾ ಹೇಳ್ರಿ? x ಈಕ್ವಲ್ ಟು 5 ಹಾಕಿದ್ರೆ ಪಾಸಿಟಿವ್ ಬರ್ತಾ ನೆಗೆಟಿವ್ ಬರ್ತಾ? ಪಾಸಿಟಿವ್ ಬರ್ತಾ. ಪಾಸಿಟಿವ್ ಬರ್ತಂದ್ರೆ ಅದು ವ್ಯಾಲ್ಯೂ ಮಿನಿಮಮ್, ಇದು ಪಾಯಿಂಟ್ ಮಿನಿಮಮ್ ಪಾಯಿಂಟ್ ಮ್ಯಾಕ್ಸಿಮಮ್ ಪಾಯಿಂಟ್? ಮಿನಿಮಮ್ ಪಾಯಿಂಟ್. ಅರ್ಧತಾ? ಅಷ್ಟೇ ಮುಗಿದೋಯ್ತು. ನಮ್ಗೆ ಸಬ್ಸ್ಟಿಟ್ಯೂಟ್ ಮಾಡಿ ಆನ್ಸರ್ ರೇಟ್ ಬೇಕಾಗಿಲ್ಲ. 5 ಹಾಕಿದ ತಕ್ಷಣ ಏನು ಬರ್ತದ? ಪಾಸಿಟಿವ್ ಬರ್ತದೆ. ಪಾಸಿಟಿವ್ ಬರ್ತಂದ್ರೆ ಏನರ್ಥ? ಮಿನಿಮಮ್ ಪಾಯಿಂಟ್. ಮಿನಿಮಮ್ ಪಾಯಿಂಟ್ ಅಂದ್ರೆ ಯಾವ ಆಪ್ಷನ್? ಬಿ ಇಸ್ ದ ಕರೆಕ್ಟ್ ಆನ್ಸರ್. ಮುಗೀತು. ಹಾಕಿದ್ರಿ? ಓಕೆನಾ? ಸೆಕೆಂಡ್ ಕ್ವಶನ್ ನೋಡು. ದ ಫಂಕ್ಷನ್ x ಕ್ಯೂಬ್ minus 6x square plus 9x plus 25 has maxima at x equal to 0, minima at x equal to 3, maxima at x equal to 3 ಹಿಂಗೆಲ್ಲ ಆಪ್ಷನ್ ಕೊಟ್ಟಾನ. ಓಕೆ, ನಾವೇನು ಮಾಡೋಣ, ಫಸ್ಟ್ ಎಫ್ ಆಫ್ ಎಕ್ಸ್ ಬರ್ಕೋದನ್ನ. ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಮೈನಸ್ 6x ಸ್ಕ್ವೇರ್ ಪ್ಲಸ್ 9x ಪ್ಲಸ್ 25. ಏನು ಮಾಡೋಣ, ಡಿವೈ ಬೈ ಡಿ ಎಕ್ಸ್ ಮಾಡ್ಕೊಂಡು ಏನಾಯ್ತು, 3x ಸ್ಕ್ವೇರ್ ಮೈನಸ್ 12x ಪ್ಲಸ್ 9 ಆಯಿತು. ಓಕೆನಾ? ಇದು ಈಕ್ವಲ್ ಟು 0 ಮಾಡ್ಕೊ. ಇದು ಈಕ್ವಲ್ ಟು 0 ಮಾಡಿದ್ರೆ ಏನಾಯ್ತಾ, ಬೇಕಾದ್ರೆ ಇದನ್ನ 3 ಇಂದ ತೆಗೆದುಬಿಡಿ. 3 ತೆಗೆದ್ರೆ ಏನಾಯ್ತು, ಎಕ್ಸ್ ಸ್ಕ್ವೇರ್ ಮೈನಸ್ 4x ಪ್ಲಸ್ 3 ಆಗ್ತದೆ. ಓಕೆ, ಇದನ್ನ 3x ಸ್ಕ್ವೇರ್ ಅಂತ ಮೇಲೆ ಬರೋದು, ಇದನ್ನ 3x ಮೈನಸ್ ಮೈನಸ್ ಬರಿಬೋದಾ, ಮೈನಸ್ ಎಕ್ಸ್ ಮೈನಸ್ 3x ಮೈನಸ್ 4x ಆಗ್ತದೆ. 3x ಸ್ಕ್ವೇರ್ ಕರೆಕ್ಟ್ ಆಗ್ತದೆ. ದೇರ್ ಫೋರ್ ಎಕ್ಸ್ ಸ್ಕ್ವೇರ್ ಮೈನಸ್ 3x ಮೈನಸ್ ಎಕ್ಸ್ ಪ್ಲಸ್ 3. ದೇರ್ ಫೋರ್ ಎಕ್ಸ್ ಕಾಮನ್, ಎಕ್ಸ್ ಮೈನಸ್ 3 ಮೈನಸ್ 1 ಕಾಮನ್, ಎಕ್ಸ್ ಮೈನಸ್ 3. ದೇರ್ ಫೋರ್ ಎಕ್ಸ್ ಈಕ್ವಲ್ ಟು 3, ಎಕ್ಸ್ ಈಕ್ವಲ್ ಟು 1. x equal to 1 and x equal to 3 ಬಂತು. ಓಕೆ, x equal to 1 x equal to 3 ಬಂತಪ್ಪ. ಬಟ್ ಇವೇನು ಕೇಳೋಣ, ಮ್ಯಾಕ್ಸಿಮಮ್ ಮಿನಿಮಮ್ ಮತ್ತೆ ಮುಂದಕ್ಕೆ ಹೋಗಂತ ಹೇಳಕತ್ತಾನ. ಮುಂದಕ್ಕೆ ಹೋಗೋಣಕತ್ತಾನ ಅಂದ್ರೆ ಇದನ್ನ ಮತ್ತೆ ಇನ್ನೊಂದು ಡಿಫ್ರೆನ್ಶಿಯೇಟ್ ಮಾಡು. ಅವಾಗ ಡಿ ಸ್ಕ್ವೇರ್ ಇದನ್ನ ಬಿಕಾಸ್ ಒರಿಜಿನಲ್ ಇಟ್ಕೊಂಡು ಹೋಗ್ಬೇಕು. ಒರಿಜಿನಲ್ ಇನ್ನೊಂದು ಡಿಫ್ರೆನ್ಶಿಯೇಟ್ ಮಾಡಿ, ಡಿ ಸ್ಕ್ವೇರ್ ಬೈ ಡಿ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 6x ಮೈನಸ್ 12 ಇಷ್ಟು ಬಂತು. ಈಗ ಇದನ್ನ ಏನು ಮಾಡ್ಬೇಕು, ಈಗ x ಈಕ್ವಲ್ ಟು 3 ಹಾಕಿ ನೋಡಿ ಏನಾಗುತ್ತೆ ನೋಡು. x ಈಕ್ವಲ್ ಟು 3 ಹಾಕಿದ್ರೆ ಡಿ ಸ್ಕ್ವೇರ್ ಬೈ ಡಿ ಸ್ಕ್ವೇರ್ ಏನಾಗುತ್ತೆ, ಡಿ ಎಕ್ಸ್ ಸ್ಕ್ವೇರ್ ಏನಾಗ್ತದೆ, ಪ್ಲಸ್ ಬರ್ತಾ ಮೈನಸ್ ಬರ್ತಾ ಏನಾಗ್ತದ, 6 ಇಂಟು 3 ಮೈನಸ್ 12 ಎಷ್ಟು ಬಂತು, 6 ಮೇಲೆ 18 12 6 ಬಂತು. ಪಾಸಿಟಿವ್ ಬಂತು. ಪಾಸಿಟಿವ್ ಬಂತಂದ್ರೆ ಅರ್ಥ ಮಿನಿಮಮ್ ಪಾಯಿಂಟ್ ಅಂತ. ಹಂಗಾರೆ x ಈಕ್ವಲ್ ಟು 3 ಒಳಗೆ ಮಿನಿಮಮ್ ಐತಿ. ಯಾವ್ದು ಆಪ್ಷನ್? x ಈಕ್ವಲ್ ಟು 3 ಒಳಗೆ ಮಿನಿಮಮ್ ಐತಿ. ಇಲ್ಲ ಐತಲ್ಲ, x ಈಕ್ವಲ್ ಟು 3 ಒಳಗೆ ಮಿನಿಮಮ್. ಇನ್ನೊಂದು ಕಡೆ ಇರ್ತೈತಿ ನೋ ಮ್ಯಾಕ್ಸಿಮಾ ಎಟ್ ಎಕ್ಸ್ ಮಿನಿಮಾ ಎಟ್ x ಈಕ್ವಲ್ ಟು 3 ಅಂತ. ಇಲ್ಲಿ ಒಂದೈತಿ ಮ್ಯಾಕ್ಸಿಮಮ್ ಎಟ್ x ಈಕ್ವಲ್ ಟು 3 ಐತಿ, ತೆಗೆದುಬಿಡು. ಬಟ್ ಇನ್ನೊಂದು ಮಾಡ್ಕೋ, ಈಗ x ಈಕ್ವಲ್ ಟು 1 ಮಾಡ್ಕೋ, ಡಿ ಸ್ಕ್ವೇರ್ y ಬೈ ಡಿ ಎಕ್ಸ್ ಸ್ಕ್ವೇರ್ ಮಾಡು. ಅವಾಗ ಏನಾಗ್ತದ, 6 ಇಂಟು 1 ಮೈನಸ್ 12 ಏನು ಬಂದ ಆನ್ಸರ್, ಮೈನಸ್ 6 ಅಂದ್ರೆ ಏನು, ಮ್ಯಾಕ್ಸಿಮಮ್. ಯಾವ್ದು ಆಪ್ಷನ್ ಆಗ್ತಿ, ಎ ಹಾಕ್ಬಿಡ್ತೇವೆ. ಅವಾಗ x ಈಕ್ವಲ್ ಟು 1 ಮ್ಯಾಕ್ಸಿಮಾ ಹೌದಾ, ಅಂಡ್ x ಈಕ್ವಲ್ ಟು 3 ಮಿನಿಮಾ. ರೈಟಾ? ಓಕೆ, ನೆಕ್ಸ್ಟ್ ಇನ್ನೊಂದು ಕ್ವಶನ್. ವಾಟ್ ಈಸ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ದ ಫಂಕ್ಷನ್ ಫಾರ್ ದ ಇಂಟರ್ವಲ್ 0 to 2 ಅಂತ. ಇದು ಸ್ವಲ್ಪ ಟ್ರಿಕಿ ಕ್ವಶನ್ ಇತ್ತು ನೋಡಿದು. ಎಫ್ ಆಫ್ ಎಕ್ಸ್ ಈಕ್ವಲ್ ಟು 2x ಸ್ಕ್ವೇರ್ ಮೈನಸ್ 2x ಪ್ಲಸ್ 6. ಓಕೆ, ಏನು ಮಾಡೋಣ, ಡಿವೈ ಬೈ ಡಿ ಎಕ್ಸ್ ಈಕ್ವಲ್ ಟು 0 ಮಾಡ್ಕೊಂಡು ಏನಾಗುತ್ತಾ, 4x ಮೈನಸ್ 2 ಈಕ್ವಲ್ ಟು 0 ಆಗ್ತದೆ. 4x ಈಕ್ವಲ್ ಟು 2, x ಈಕ್ವಲ್ ಟು 2.
ಹೌದಾ, ಎರಡೊಂದೇ ಎರಡೇ ಅಲ್ಲ, ಎಕ್ಸ್ ಇಕ್ವಲ್ ಟು 1/2 ಹಿಂಗೆ ಹಾಕೊಂಡು ನಂಬರ್ ಹೌದಾ. ಎಕ್ಸ್ ಇಕ್ವಲ್ ಟು ಏನೈತೆ ಎರಡೊಂದೇ ಎರಡೇ ಆದ್ರೆ ಎಕ್ಸ್ ಇಕ್ವಲ್ ಟು 1/2 ಅಂದ್ರೆ 0.5 ಆಯ್ತು. ಓಕೆ ರೈಟ್, ಎಕ್ಸ್ ಇಕ್ವಲ್ ಟು 0.4. ಫಸ್ಟ್ ಯೋಚನೆ ಮಾಡಿ, ಬಂದ ತಕ್ಷಣ ಇದನ್ನ ಚೆಕ್ ಮಾಡ್ಬೇಕು. ಇಲ್ಲೇ ಹುಡುಗರು ಮರಿತಾವ 0.5 ಇಸ್ ಇಟ್ ಇನ್ ಬಿಟ್ವೀನ್ 0 and 2 ಪಕ್ಕ, ಹಾಗಿದ್ರೆ ಮುಂದಕ್ಕೆ ಹೋಗ್ಬೇಕು. ಓಕೆ, ಇಷ್ಟು ಬಂತು. ಈಗ ಹಂಗಾರೆ d²y/dx² ಮಾಡು. d²y/dx ಮಾಡ್ಕೋ, ಏನಾಗುತ್ತೆ ನೋಡು 4 ಆಗ್ತೈತಿ. ಇದು ಪಾಸಿಟಿವ್ ಬಂದಾಗ್ಬಿಡ್ತದೆ. ನಾ ಹಾಕ್ಲಿಲ್ಲ ಅಂದ್ರೆ ಪಾಸಿಟಿವ್ ಬರ್ತಾ, ತೆಗೆದ್ರೆ ನೆಗೆಟಿವ್ ಪಾಸಿಟಿವ್ ಬರುತ್ತೆ. ಪಾಸಿಟಿವ್ ಬಂತ ನೆಗೆಟಿವ್ ಮ್ಯಾಕ್ಸಿಮಮ್ ಮಿನಿಮಮ್ ಅಂತಂದ್ಮೇಲೆ ಇದು ಯಾವಾಗ್ಲೂ ಮಿನಿಮಮ್ ಕೊಡ್ತೈತೆ ಅಂತ. dy/dx ಏನ್ ಕೊಡ್ತೈತಿ, ಇದು ಯಾವಾಗ್ಲೂ ಮಿನಿಮಮ್ ಕೊಡ್ತದ. ಬಟ್ ಈಗ ನಾ ಏನ್ ಮಾಡ್ಲಿ ಹೇಳಿ ನೋಡೋಣ. ಅವ್ರೇನ್ ಕೇಳಾರ, ಅವರು ಮ್ಯಾಕ್ಸಿಮಮ್ ವ್ಯಾಲ್ಯೂ ಕೇಳಕತ್ತಾರ. ಏನ್ ಮಾಡ್ಬೇಕು ಹೇಳಿ ನೋಡೋಣ. ತಲೆ ಯೂಸ್ ಮಾಡಿದಕ್ಕೆ ಎಫ್ ಆಫ್ ಎಕ್ಸ್ ಒಳಗ 0.5 ಹಾಕ್ಲಿ. ಓಕೆ, ಫಸ್ಟ್ ಏನಂದ್ರ ಎಕ್ಸ್ ಇಕ್ವಲ್ ಟು 0.5 ಮಿನಿಮಮ್ ಕೊಡ್ತಾ ಮ್ಯಾಕ್ಸಿಮಮ್ ಕೊಡ್ತಾ? ಮಿನಿಮಮ್ ಕೊಡ್ತಾ. ಹೆಂಗ ನೀ ಇದನ್ನ ಇದ್ರೊಳಗೆ ಹಾಕಿ ಅಂತ ಡಿಸೈಡ್ ಮಾಡಿಲ್ಲ, ಹಾಕ್ಲಾರ್ದ ಡಿಸೈಡ್ ಮಾಡಕತ್ತ ಹೆಂಗ? ಒಂದೇದು ಯಾವ್ದು ಇದ್ರೊಳಗ? ಓಕೆ, ಹಾಕ್ತೀನಪ್ಪ. ಈ ಫಾರ್ ಎಕ್ಸಾಂಪಲ್ ಎಫ್ 0.5 ಹಾಕ್ತೀನಿ. ಏನ್ ಬರ್ತಾ ಆನ್ಸರ್ ಹೇಳು? 2 × 0.5 ಸ್ಕ್ವೇರ್ ಮೈನಸ್ 2 × 0.5 ಪ್ಲಸ್ 6 5.5. ಓಕೆ, ಬಂತು. ಈಗ ಈಸ್ ಇಟ್ ಆನ್ಸರ್? ಯಾಕ ಈಸ್ ಇಟ್ ಆನ್ಸರ್? ನೋ. ಯಾಕಂತಂದ್ರ ಇಲ್ಲಿ ನೋಡು, ಅವ ಕೇಳನ ಮ್ಯಾಕ್ಸಿಮಮ್, ಇಲ್ಲಿ ನನಗೆ ಯಾವ್ದು ಮ್ಯಾಕ್ಸಿಮಮ್ ಮಿನಿಮಮ್ ಏನು ತಿಳಿಯವಂತ. ಅವಾಗ ಏನ್ ಮಾಡ್ಬೇಕಂದ್ರ ಎಫ್ ಇದು 3 ಪಾಯಿಂಟ್ ನಿನ್ನ ಕೈಯಾಗ ಅದಾವ. ಒಂದು 0 ಐತಿ, ಒಂದು 0.5 ಐತಿ, ಇನ್ನೊಂದು 2 ಐತಿ. ಹೌದಾ? ಹಂಗಾರೆ 0 ಹಾಕಿದ್ರೆ ಏನ್ ಬರ್ತದೆ ನೋಡಿ? ಎಫ್ ಆಫ್ 0 ಹಾಕಿದ್ರೆ ಪ್ಲಸ್ 6 ಬರ್ತದೆ. ಎಫ್ ಆಫ್ 2 ಹಾಕಿದ್ರೆ ಏನಾಗ್ತದೆ? 2 × 2 ಸ್ಕ್ವೇರ್ ಮೈನಸ್ 2 × 2 ಪ್ಲಸ್ 6 10 ಬರ್ತೈತಿ. ಈ 3 ಒಳಗಡೆ ಯಾವ್ದು ಮ್ಯಾಕ್ಸಿಮಮ್ ಕೊಡಕತ್ತೈತಿ? ಕೊಡಕತ್ತಿಲ್ಲ. 5.5 6 10. ಅಯ್ಯೋ, ನೀನ್ d²y/dx² ಯೋಚನೆ ಮಾಡಕತ್ತಿದ್ದಿ. ನಾನು ಬಾಕಿನಿ ಎಫ್ ಆಫ್ ಎಕ್ಸ್ ಒಳಗ. ಹೌದಾ? ಇವು ವ್ಯಾಲ್ಯೂಸ್ ಅಲ್ಲ, ಇವು ಎಫ್ ಆಫ್ ಒಳಗೆ ಹಾಕಿ ಅಂದ್ಮೇಲೆ ಇವು ವ್ಯಾಲ್ಯೂ. ಇವು ಇದ್ರೊಳಗ ಪಾಸಿಟಿವ್ ನೆಗೆಟಿವ್ ನೋಡೋದಲ್ಲ, ಇದು ಇವು ವ್ಯಾಲ್ಯೂ. ಇವು ಇಲ್ಲಿ ನೀ d²y/dx² ಮಾಡಿದ್ರೆ ಅಲ್ಲಿ ಪಾಸಿಟಿವ್ ನೆಗೆಟಿವ್ ನೋಡ್ಬೇಕು. ಇದು 6 ಕೊಟ್ಟದ ಅಂದ್ರೆ 0 ಇದ್ದಾಗ ಅದು 6 ಆಗ್ಯದ, 0.5 ಇದ್ದಾಗ ಅದು 5.5 ಆಗ್ಯದ, 2 ಇದ್ದಾಗ ಅದು 10 ಆಗಿದೆ. ಅಂದ್ರೆ 10 ಕೊಡಕತ್ತೈತಿ. ಅಂದ್ರೆ 2 ಪಾಯಿಂಟ್ ಒಳಗಡೆ ನಿನಗೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಸಿಗುತ್ತೆ. ಮ್ಯಾಕ್ಸಿಮಮ್ ವ್ಯಾಲ್ಯೂ ಎಷ್ಟಿದೆ? 10 ಐತಿ. ಮುಗಿತು ನೋಡಿ, ಆಪ್ಷನ್ ನೋಡಿಲ್ಲಿ 5.1 ಐತಿ, 6 ಐತಿ, 10 ಐತಿ. ಹೇಳ್ತಾ? ಹಾಗಾಗಿ ಕರೆಕ್ಟ್ ಆಗಿ ಯೋಚನೆ ಮಾಡಿ ಹೇಳ್ಬೇಕು. ಇಲ್ಲಿ 4 ಇನ್ ತೆಗೆದ್ಬಿಟ್ಟು 4 ಕೊಟ್ಟಿದ್ದಂದ್ರೆ ಇದನ್ನೂ ಐತಿ. ಹೌದಾ? ದಟ್ಸ್ ವೈ ಇದು ನೋಡಿ, ವ್ಯಾಲ್ಯೂ ಕೇಳನಲ್ಲ, ಮ್ಯಾಕ್ಸಿಮಮ್ ವ್ಯಾಲ್ಯೂ. ಮ್ಯಾಕ್ಸಿಮಮ್ ವ್ಯಾಲ್ಯೂ ಬಂದು ಮ್ಯಾಕ್ಸಿಮಮ್ ಪಾಯಿಂಟ್ ಅಂದಿದ್ರೆ ಏನ್ ಹೇಳ್ತಿದ್ರಿ? ಮ್ಯಾಕ್ಸಿಮಮ್ ಪಾಯಿಂಟ್ ಅಂದಿದ್ರೆ 2 ಹೇಳ್ತೀರಿ. ಯಾವ ಪಾಯಿಂಟ್ ಒಳಗಡೆ ಮ್ಯಾಕ್ಸಿಮಮ್ ಐತಿ? 2 ಒಳಗಡೆ. ಇದ್ರದ್ದು ಏನು ಮೀನಿಂಗ್ ಇಲ್ಲ ಇದ್ರದ್ದು. ರೈಟಾ? ಓಕೆ, ನೆಕ್ಸ್ಟ್ ನೋಡು. ಓಕೆ, ಈ ಕ್ವಶನ್ ನೋಡ್ರಿ. ಈ ಕ್ವಶನ್ ಒಳಗಡೆ ಏನಿದೆ ಅಂದ್ರೆ ದ ಕರ್ವ್ y = x⁴. ಇಲ್ಲಿ x⁴ ಅಂತ ಕೇಳಿ ಆಪ್ಷನ್ಸ್ ನೋಡಿರೋ ಒಂಥರ ವಿಚಿತ್ರ ಇದಾವ. ಕಾನ್ಕೇವ್ ಅಪ್, ಕಾನ್ಕೇವ್ ಡೌನ್, ಕಾನ್ಕೇವ್ ಅಪ್, ಕಾನ್ಕೇವ್ ಅಪ್. ಓಕೆ, ಕಾನ್ಕೇವ್ ಕಾನ್ವೆಕ್ಸ್ ಮೇಲೆ ಕೇಳಕತ್ತೆ ನಾವು. ಬಟ್ ನೀವು ನೋಡಿ ಮತ್ತೆ ಸೇಮ್ ಎಕ್ಸಾಮ್ ಒಳಗಡೆ ಈ ಕ್ವಶನ್ ಕೊಟ್ಟ ತಕ್ಷಣ ಈ ಕ್ವಶನ್ ಮ್ಯಾಕ್ಸಿಮಮ್ ಮಿನಿಮಮ್ ಅಂತ ಗೊತ್ತೇನು? ಇದು ಮ್ಯಾಕ್ಸಿಮಮ್ ಮಿನಿಮಮ್ ಚಾಪ್ಟರ್ ಇಂದ ಬರ್ತದ ಅಂತ ಏನಾರ ಗೊತ್ತಾಗ್ತದ? ಇಲ್ಲ. ನಾ ಈಗ ಆ ಚಾಪ್ಟರ್ ವಿಡಿಯೋ ಅಂತ ಹೇಳಿ ಹೇಳ್ತಾ ಇದ್ದೀನಿ, ಹಂಗಾಗಿ ನಿಮ್ಗೆ ಅದು ಗೊತ್ತಾಗ್ತದೆ. ಅದು ಫಸ್ಟ್ ಏನ್ ಮಾಡ್ರಿ ಅಂದ್ರೆ ಕಾನ್ಕೇವ್ ಅಪ್ ನಾನು ಏನ್ ಮಾಡೋದು ಬರೀ. ಈಗ ಫಸ್ಟ್ ಕಾನ್ಕೇವ್ ಕಾನ್ವೆಕ್ಸ್ ಅಂದ್ರೆ ಕನ್ಫ್ಯೂಷನ್ ಇತ್ತು ನೋಡ್ಕೊಡ್ರಿ. ಕೇವ್ ಅಂದ್ರೆ ಏನ್ ಹೇಳು? ಕೇವ್ ಅಂದ್ರೆ ಏನು? ಗುಹೆ ಅಂತ ಹೇಳ್ತೀವಿ ನಾವು ಕನ್ನಡದೊಳಗೆ. ಗುಹೆ, ಇದ್ರೊಳಗೆ ಗುಹೆ ಎಲ್ಲ ಐತಿ. ಇದು ಗುಹೆ ಅಲ್ಲ ಇದು. ಹಾಗಾಗಿ ಏನಾಗ್ತದೆ? ಇದು ಕಾನ್ಕೇವ್, ಇದು ಕಾನ್ವೆಕ್ಸ್ ಇದು. ಓಕೆ, ಹಂಗಿದ್ದಾಗ ಏನಾಗ್ತದ? ಹಿಂಗ್ ಮಾಡಿದ್ರೆ ಏನಿದೆ? ಕಾನ್ಕೇವ್ ಅಪ್. ಇದು ಕಾನ್ಕೇವ್ ಅಪ್ ಐತಿ. ಓಕೆ, ಹಿಂಗ್ ಮಾಡಿದ್ನಂದ್ರ ಕಾನ್ಕೇವ್ ಡೌನ್. ಕೇವ್ ಡೌನ್ ಐತಲ್ಲ ಇಲ್ಲಿ, ಕೇವ್ ಡೌನ್ ಐತಿ ಇದು. ಓಕೆ, ಇದು ಡೌನ್ ಆಯ್ತು. ಓಕೆ, ಈಗ ನೋಡು, ಇವ ಕಾನ್ಕೇವ್ ಅಪ್ ಅನ್ನಕತ್ತಾನ ಅಂತಂದ್ರೆ ಅರ್ಥ ಇದ್ರ ಬಗ್ಗೆ ಮಾತಾಡಕತ್ತಾನೆ. ಕಾನ್ಕೇವ್ ಡೌನ್ ಅಂದ್ರೆ ಇದ್ರ ಬಗ್ಗೆ ಮಾತಾಡಕತ್ತಾನೆ. ಮ್ಯಾಕ್ಸಿಮಮ್ ಮಿನಿಮಮ್ ಬಗ್ಗೆ ಮಾತಾಡಕತ್ತಾನೆ. ಅವಾಗ ನನಗೆ ಗೊತ್ತಾಯ್ತು ಆ ಚಾಪ್ಟರ್ನಾಗ ಐತೆ ಅಂತ. ಫಸ್ಟ್ ಏನ್ ಮಾಡ್ತೀನಿ? y = x⁴ ಬರ್ತೀನಿ. ಆಮೇಲೆ dy/dx = 3x³ ಅಲ್ಲ 4x³ ಬರಿತೀನಿ. ಆಮೇಲೆ ಇದ್ರೊಳಗಡೆ x = 0 ಬರ್ತದ. ಅಂದ್ರೆ ಕಂಡೀಷನ್ ಇದು, ಕಂಡೀಷನ್ ಫಾರ್ ಮ್ಯಾಕ್ಸಿಮಾ ಆರ್ ಮಿನಿಮಾ ಅಂತ ಹೇಳ್ತೀನಿ. ನೆಕ್ಸ್ಟ್ y∬ ಬರಿತೀನಿ. 12x² ಬರ್ತೀನಿ. 12x² ಒಳಗಡೆ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಪಾಸಿಟಿವ್ನು ಬರಲಿಲ್ಲ ಮತ್ತೆ ನೆಗೆಟಿವ್ನು ಬರಲಿಲ್ಲ. ಪಾಸಿಟಿವ್ ಬರಲಿಲ್ಲ, ನೆಗೆಟಿವ್ ಬರಲಿಲ್ಲ ಅಂದ್ರೆ ನಾನು ಈ x = 0ನ ಮ್ಯಾಕ್ಸಿಮಮ್ ಅಂತಾನೂ ಕನ್ಕ್ಲೂಡ್ ಮಾಡೋಕ್ಕಾಗಲಿಲ್ಲ, ಮಿನಿಮಮ್ ಅಂತಾನೂ ಕನ್ಕ್ಲೂಡ್ ಮಾಡೋಕ್ಕಾಗಲಿಲ್ಲ. ಅರ್ಥಾಯ್ತಾ? ಈ ವ್ಯಾಲ್ಯೂವನ್ನ ನಾನು ಮ್ಯಾಕ್ಸಿಮಮ್ ಮಿನಿಮಮ್ ಯಾವ್ದಂತ ಕನ್ಕ್ಲೂಡ್ ಮಾಡೋಕ್ಕಾಗಲಿಲ್ಲ. ಆದರೆ ಈ ವ್ಯಾಲ್ಯೂ ಏನೈತಲ್ಲ ಇದರಿಂದ ನಾನು ಕನ್ವೆ ಮಾಡ್ಬೋದು. ಅದಕ್ಕೆ ಅವ ಏನ್ ಮಾಡ್ಯಾನಂದ್ರ x = ವ್ಯಾಲ್ಯೂ ಯಾವ್ದಂತ ಕೊಟ್ಟಿಲ್ಲ, ಅವನು ಶಾಣೆ ಅದಾನ. x = 0 ಅಂತ ಹೇಳಿ ಬರ್ದಾನ ಇಲ್ಲಿ? ಬರ್ದಿಲ್ಲ. ಫಾರ್ ಆಲ್ ವ್ಯಾಲ್ಯೂ, ಫಾರ್ ಪಾಸಿಟಿವ್ ವ್ಯಾಲ್ಯೂ, ಫಾರ್ ನೆಗೆಟಿವ್ ವ್ಯಾಲ್ಯೂ ಹಿಂಗೆಲ್ಲ ಮಾತಾಡಕತ್ತಾನ. ಓಕೆ, ನಾ ಈಗ ಒಂದು ಪ್ಲಾನ್ ಮಾಡೋಣ. ಫಸ್ಟ್ ಫಾರ್ ಆಲ್ ವ್ಯಾಲ್ಯೂ ಆಫ್ x ಗೆ
ಇದ್ರೊಳಗೆ ಹಾಕಿದ್ರೆ ಯಾವ್ದಾದ್ರು ವ್ಯಾಲ್ಯೂ ಹಾಕಿದ್ರೊಳಗೆ ಎಕ್ಸ್ ಅದು y ಡ್ಯಾಶ್ ಪಾಸಿಟಿವ್ ಬರ್ತದೆ ನೆಗೆಟಿವ್ ಬರ್ತದೆ. ಓಕೆ, ಪಾಸಿಟಿವ್ ವ್ಯಾಲ್ಯೂ ಹಾಕಿದ್ರ ನೆಗೆಟಿವ್ ವ್ಯಾಲ್ಯೂ ಹಾಕಿದ್ರ ಅಂದ್ರೆ ಫಾರ್ ಆಲ್ ವ್ಯಾಲ್ಯೂ ಆಫ್ ಎಕ್ಸ್ y ಡಬಲ್ ಡ್ಯಾಶ್ ಏನಾಕೈತಿ ಪಾಸಿಟಿವ್ ಬರ್ತದೆ. ಅಂದ್ರೆ ಪಾಸಿಟಿವ್ ಬಂತಂದ್ರೆ ಆ ಪಾಯಿಂಟ್ ಏನಾಗುತ್ತಾ ಮಿನಿಮಮ್ ಆಗುತ್ತೆ. ಅಂದ್ರೆ ಯಾವ ಆಪ್ಷನ್ ಐತಿ ಇದು? ಈ ಆಪ್ಷನ್ ಐತಿ. ಇದು ಕಾನ್ಕೇವ್ ಅಪ್ ಅಂದ್ರೆ ಮಿನಿಮಮ್ ಮ್ಯಾಕ್ಸಿಮಮ್. ಕಾನ್ಕೇವ್ ಅಪ್ ಅಂದ್ರೆ ಯಾವ್ದು? ಇದು ಕಾನ್ಕೇವ್ ಅಪ್ ಅಂದ್ರೆ ಏನು? ಇದು ಕಾನ್ಕೇವ್ ಅಪ್ ಅಂದ್ರೆ ಮಿನಿಮಮ್ ಮ್ಯಾಕ್ಸಿಮಮ್ ಇದು. ಅಂದ್ರೆ ಮಿನಿಮಮ್ ಅಂತ ಇದನ್ನ ಹೇಳಕತ್ತಾನ. ಅಂದ್ರೆ ಅವ ಹೇಳಕತ್ತಿದ್ದು ಏನಂತಂದ್ರೆ ಫಾರ್ ಆಲ್ ವ್ಯಾಲ್ಯೂ ಆಫ್ ಎಕ್ಸ್ ಮಿನಿಮಮ್ ಅಂದ್ರ ಕಾನ್ಕೇವ್ ಅಪ್ ಅಂದ್ರೆ ಇದು ಕರೆಕ್ಟ್ ಆಯ್ತು. ಎರಡನೇದು ನೋಡು, ಫಾರ್ ಆಲ್ ವ್ಯಾಲ್ಯೂ ಆಫ್ ಎಕ್ಸ್ ಕಾನ್ಕೇವ್ ಡೌನ್ ಅಂತ. ಕಾನ್ಕೇವ್ ಡೌನ್ ಅಂದ್ರೆ ಏನು? ಮ್ಯಾಕ್ಸಿಮಮ್ ಬರಕತ್ತೈತೇನು? ಮ್ಯಾಕ್ಸಿಮಮ್ ಬರ್ತಾ ಇಲ್ಲ, ಇದಂತೂ ತಪ್ಪಾಯ್ತು. ಕಾನ್ಕೇವ್ ಅಪ್ ಓನ್ಲಿ ಫಾರ್ ಪಾಸಿಟಿವ್ ವ್ಯಾಲ್ಯೂ ಆಫ್ ಎಕ್ಸ್ ಅಂತ. ಹಂಗೇನಿಲ್ಲ, ನೆಗೆಟಿವ್ ವ್ಯಾಲ್ಯೂ ಆಫ್ ಎಕ್ಸ್ಗೂ ಏನ್ ಬರಕತ್ತೈತಿ? ಅದು ಕಾನ್ಕೇವ್ ಅಪ್ ಬರಕತ್ತೈತಿ. ಇದು ಕರೆಕ್ಟ್ ಅನ್ಸುತ್ತಾ? ಓನ್ಲಿ ಇರೋದ್ರಿಂದ ಇವೆರಡು ರಾಂಗ್ ಆಕವು. ದೇರ್ಫೋರ್ ಫಾರ್ ಆಲ್ ವ್ಯಾಲ್ಯೂ ಆಫ್ ಎಕ್ಸ್ ಕರೆಕ್ಟ್ ಆಗುತ್ತೆ. ನಾವ್ ಏನ್ ಮಾಡಿದ್ವಿ ಇದ್ರೊಳಗೆ? ಬರೀ ಡಿಸಿಷನ್ ಮಾಡಿದೀವಿ, ಏನೇನು ಮಾಡಿಲ್ಲ. ಏನ್ ಲೆಕ್ಕ ಮಾಡಿದ್ವಿ ಇಲ್ಲಿ? ಅಂದ್ರೆ ಏನು ಮಾಡಿಲ್ಲ. ಭಾಳ ಅಂದ್ರೆ ಒಂದಿಷ್ಟು ಮಾಡ್ಕೊಂಡ್ವಿ, ಉಳಿದೆಲ್ಲ ಡಿಸಿಷನ್ ಮೇಕಿಂಗ್ ಒಳಗೆ ಬರ್ತೈತಿ. ಆಯ್ತಾ? ನೆಕ್ಸ್ಟ್ ನೋಡು, ದ ಮ್ಯಾಕ್ಸಿಮಮ್ ವ್ಯಾಲ್ಯೂ obtained ಬೈ ದ ಫಂಕ್ಷನ್ ಏನಿದು ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಇಂಟು ಎಕ್ಸ್ ಮೈನಸ್ ಒನ್ ಇಂಟು ಎಕ್ಸ್ ಮೈನಸ್ ಟು ಇನ್ ದ ಇಂಟರ್ವಲ್. ಭಾಳ ಇಂಪಾರ್ಟೆಂಟ್, ಇಂಟರ್ವಲ್ ಒಳಗೆ ಕೇಳೋಣ. ರೈಟ್, ನೋಡಿಲ್ಲ ಒಂದು ನಿಮಿಷ. ಈಗ ಇದನ್ನ ಡಿಫ್ರೆನ್ಶಿಯೇಟ್ ಮಾಡ್ಬೇಕು. ಡಿಫ್ರೆನ್ಶಿಯೇಟ್ ಮಾಡ್ಬೇಕಾದ್ರೆ ನಿಮ್ಗೆ ಎರಡು ಆಪ್ಷನ್ ಕೊಡ್ತೀನಿ. ಏನಂತ? ಇದನ್ನ ಒಳಗಡೆ ಮಲ್ಟಿಪ್ಲೈ ಮಾಡಿ ಡಿಫ್ರೆನ್ಶಿಯೇಟ್ ಮಾಡ್ರಿ, ಅಥವಾ ಹಿಂಗೆ ಡೈರೆಕ್ಟ್ ಆಗಿ ಹೋದ್ರೆ ನಡೀತೈತಿ. ಹೆಂಗ್ ಹೋಗೋಣ? ಡೈರೆಕ್ಟ್ ಹೋಗೋಣ. ಡೈರೆಕ್ಟ್ ಹೋದ್ರೆ ಸ್ವಲ್ಪ ಈಸಿ ಆಕೈತಿ, ಅದನ್ನು ಕಲಿಬೇಕಲ್ಲ. ಇದ್ರೊಳಗೆ ಎಷ್ಟು? ಒಂದನೇ ಪಾರ್ಟ್ ಐತಿ, ಎರಡನೇ ಪಾರ್ಟ್ ಐತಿ, ಮೂರನೇ ಪಾರ್ಟ್ ಐತಿ. ನಮಗೆ ಡಿಫ್ರೆನ್ಶಿಯೇಷನ್ ಒಳಗೆ 1 ಮತ್ತು 2 ಕೊಟ್ಟಾಗ ಗೊತ್ತೈತಿ. ಒಂದನ್ನ ಹಂಗ ಇಡೋದು, ಇದನ್ನ ಡಿಫ್ರೆನ್ಶಿಯೇಟ್ ಮಾಡೋದು, ಇದನ್ನ ಹಂಗ ಇಡೋದು, ಇದನ್ನ ಡಿಫ್ರೆನ್ಶಿಯೇಟ್ ಮಾಡೋದು. ಈಗ ಇಲ್ಲೇನ್ ಮಾಡೋದು ಕೇಳು? ಎರಡನ್ನ ಹಂಗ ಇಡೋದು, ಮೂರನೇ ಡಿಫ್ರೆನ್ಶಿಯೇಟ್ ಮಾಡೋದು. ಓಕೆ, ಹಂಗ ಹೋಗೋದು. ಅವು ಎಕ್ಸ್ ಮತ್ತು ಎಕ್ಸ್ ಮೈನಸ್ ಒನ್ ಹಂಗ ಇಡೋದು, ಮೂರನೇ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನ್ ಬರುತ್ತೆ? 1 ಬರುತ್ತೆ, ಬಿಟ್ಬಿಡ ಅದನ್ನ. ಪ್ಲಸ್ ಎಕ್ಸ್ ಮತ್ತು ಎಕ್ಸ್ ಮೈನಸ್ ಟೂ ಹಂಗ ಇಡೋದು, ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನ್ ಬರುತ್ತೆ? ಅದು 1 ಬರುತ್ತೆ, ಬಿಟ್ಬಿಡು. ಮತ್ತೆ ಎಕ್ಸ್ ಮೈನಸ್ ಒನ್ ಎಕ್ಸ್ ಮೈನಸ್ ಟೂ ಹಂಗ ಇಡೋದು, ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನ್ ಬರುತ್ತೆ? ಹೋಯ್ತು, ಇಷ್ಟ ಆಯ್ತು. ಇದೇನೇ ಈಕ್ವಲ್ ಟು 0 ಮಾಡ್ಕೊ. ಅವಾಗ ಏನಾಗುತ್ತೆ ನೋಡು, ಎಕ್ಸ್ ಇಂಟು ಎಕ್ಸ್ ಮೈನಸ್ ಒನ್ ಪ್ಲಸ್ ಎಕ್ಸ್ ಇಂಟು ಎಕ್ಸ್ ಮೈನಸ್ ಟೂ ಪ್ಲಸ್ ಎಕ್ಸ್ ಮೈನಸ್ ಒನ್ ಎಕ್ಸ್ ಮೈನಸ್ ಟು. ಇಲ್ಲಿ ಬೇಕಾದ್ರೆ ಈಕ್ವಲ್ ಟು 0. ಇಲ್ಲಿ ಬೇಕಾದ್ರೆ ನೀ ಸ್ಪ್ಲಿಟ್ ಮಾಡ್ಕೊ. ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಮೈನಸ್ 2x ಪ್ಲಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಮೈನಸ್ 2x ಪ್ಲಸ್ 2 ಈಕ್ವಲ್ ಟು 0. ಏನೇನು ಒಂದು ಎಕ್ಸ್ ಸ್ಕ್ವೇರ್ ಎಷ್ಟಾಯ್ತು? 3x ಸ್ಕ್ವೇರ್ ಮೈನಸ್ ಎಕ್ಸ್ ಮೈನಸ್ 2x ಮೈನಸ್ 3x ಮೈನಸ್ 4x ಮೈನಸ್ 6x ನೆಕ್ಸ್ಟ್ ಪ್ಲಸ್ 2 ಈಕ್ವಲ್ ಟು 0. 2 ಹೊಡೆದ್ರೆ ಏನಕ್ಕೈತಿ? ಅಲ್ಲ, 2 ಹೊಡೆಯಕ್ಕೆ ಬರಲ್ಲ, ಬಿಟ್ಬಿಡಿ ಇಷ್ಟ. ಇದೇನಿದು y ಡ್ಯಾಶ್, ಇದು y ಡ್ಯಾಶ್ ಈಕ್ವಲ್ ಟು 0 ಬಂತು. ಈಗ x ವ್ಯಾಲ್ಯೂ ಕಂಡಿಡಿ. x ವ್ಯಾಲ್ಯೂ ಕಂಡಿಡಿ ಏನಾಗುತ್ತೆ ನೋಡು. x equal to 1.537, x equal to 0.910. ಓಕೆನಾ? ಚೆಕ್ ಮಾಡ್ಕೊಡ್ರಿ. ಓಕೆ, ಇಷ್ಟು ಬಂದು. ಈಗ ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್, ಈ ಎರಡರೊಳಗಡೆ ಯಾವ್ದನ್ನು ತಗೊಳ್ಳಿ. ಅವೇನು ಕೇಳ್ಕತ್ತಾನ? ಮ್ಯಾಕ್ಸಿಮಮ್ ಅನ್ನಕತ್ತಾನ. ಓಕೆನಾ? ಹಂಗಾರೆ ಏನು ಮಾಡೋಕೆ? ಮ್ಯಾಕ್ಸಿಮಮ್ ಹೋಗ್ಬೇಕಾದ್ರೆ ಎರಡರೊಳಗೆ ಮ್ಯಾಕ್ಸಿಮಮ್ ಯಾವ್ದು ಕೊಡ್ತಾವ? ಹಂಗೆ ಹೇಳಕ್ ಬರಂಗಿಲ್ಲ. ಅವಾಗ ಏನ್ ಮಾಡೋಕ್ಕಿಂತ ಡಬಲ್ ಡ್ಯಾಶ್ ಮಾಡ್ಬೇಕು. y ಡಬಲ್ ಡ್ಯಾಶ್ ಮಾಡ್ತೀವಿ. y ಡಬಲ್ ಡ್ಯಾಶ್ ಮಾಡಿದ್ರೆ ಏನಾಗ್ತಿದ್ದು? 6x ಮೈನಸ್ 6 ಬಂತು. ಈಗ 1.5 ಹಾಕಿ ನೋಡು, 1.537 ಹಾಕು. y ಡಬಲ್ ಡ್ಯಾಶ್ ಪಾಸಿಟಿವ್ ಬರ್ತಾ ನೆಗೆಟಿವ್ ಬರ್ತಾ? ಪಾಸಿಟಿವ್. 3.22 ಪಾಸಿಟಿವ್ ಅಂತಂದ್ರೆ 1.53 ಏನ್ ಕೊಡಕತ್ತೈತಿ? ಮಿನಿಮಮ್ ಕೊಡಕತ್ತೈತಿ. ಓಕೆನಾ? ಓಕೆ, ಹಾಗಾದ್ರೆ 0.910 ಹಾಕಿ ನೋಡು. ಮೈನಸ್ ಕೊಡಕತ್ತೈತಿ. ಇದೇನ್ ಕೊಡಕತ್ತೈತಿ? ಮ್ಯಾಕ್ಸಿಮಮ್ ಕೊಡಕತ್ತೈತಿ. ಹಾಗಾದ್ರೆ ಅವ ಏನ್ ಕೇಳೋಣ? ವ್ಯಾಲ್ಯೂ ಮ್ಯಾಕ್ಸಿಮಮ್ ಕೇಳ. ಮಾಡ್ತೀರಿ, ಏನ್ ಮಾಡ್ತೀರಿ ಈಗ? ಎಫ್ ಆಫ್ ಎಕ್ಸ್ ಈಕ್ವಲ್ ಟು 0.910 ಇಂಟು 0.910 ಮೈನಸ್ 1 0.910 ಮೈನಸ್ 2. ಆನ್ಸರ್ ಎಷ್ಟು ಬಂತು? ಮೈನಸ್ ಪ್ಲಸ್ ಬರಲ್ಲ. ಪ್ಲಸ್ ಎಷ್ಟು? 0.089 ಬಂತು. ಈಗ 0.089 ಬಂತಲ್ಲ, ಆ ಆನ್ಸರ್ ನೀವು ಏನಾದ್ರೂ ಇಲ್ಲಿ ಬರೆದ್ರೆ ತಪ್ಪು. ಯಾಕೆ ಹೇಳಿ ನೋಡೋಣ? ವ್ಯಾಲ್ಯೂನ ಹಾಕಿನಲ್ಲ, ಮತ್ತೆ ಇದು ವ್ಯಾಲ್ಯೂ ಅಲ್ಲ, ಇದು ಎಫ್ ಆಫ್ ಎಕ್ಸ್ ಮಾಡಿದ್ರೆ ವ್ಯಾಲ್ಯೂ ಅಲ್ಲ. ತಪ್ಪು ಯಾಕೆ ಹೇಳಿದ್ನ? ವ್ಯಾಲ್ಯೂ ಕೇಳ್ಯಾರ, ಬರ್ದಾರಲ್ಲ ವ್ಯಾಲ್ಯೂ ಅಂತ. ಜನಿ ಇಂಟರ್ವಲ್ 1 to 2 ಕೇಳ್ಯಾರ. ಇದು 0.9 ಐತಿ, 1 ಕಿಂತ ಹೊರಗೈತಿ ಇದು. ಹಂಗಾಗಿ ಇದನ್ನ ಹಿಡಿಯಬಾರ್ದು.
ಅದು ಮ್ಯಾಕ್ಸಿಮಮ್ ಕೊಡಕತೈತಿ, ಕನ್ಫ್ಯೂಸ್ ಮಾಡಕತ್ತೆ ನಾವು. ಅದು ಮ್ಯಾಕ್ಸಿಮಮ್ ಕೊಡಕತೈತಿ, ನಿನ್ಗೆ ಆಸೆ ಬರ್ತೈತೆ ಅದನ್ನ ತಗೋಬೇಕಂತ, ತಗೋಬಾರ್ದು. ಯಾಕ ಇವ್ ಎರಡರೊಳಗೆ ತಗೋ. ಹಂಗಾರೆ ಇದು ಬಿಟ್ಟಿ ಅಂತಂದ್ರೆ 1.53 ತೊಗೊಳಕ್ ಬರ್ತಾನ? ಯಾಕ? ಅದು ಮಿನಿಮಮ್ ಕೊಡಕತ್ತ, ಇದು ತಪ್ಪದು. ನನಗೆ ಇದು ಆ್ಯಡ್ ಮಾಡಿದ್ದೆಲ್ಲ ವೇಸ್ಟ್ ಆಗ್ಬಿಡ್ತೀವಿ. ಬಟ್ ಮಾಡ್ಬೇಕು, ಮಾಡಿದ್ ಯಾವ್ದು ಯೂಸ್ ಆಗಿಲ್ಲ. ಅವಾಗ ಏನ್ ಮಾಡು, 1 ಅನ್ನು ಹಾಕಿದ್ರೊಳಗೆ ಏನಾಕೈತಿ ನೋಡು, ಎಫ್ ಆಫ್ ಎಕ್ಸ್ 1 ಹಾಕಿ ಏನಾಗುತ್ತಾ, 1 ಹಾಕಿದ್ರ 0 ಆಗುತ್ತೆ. ಎಫ್ ಆಫ್ 2 ಹಾಕು, 0 ಆಗುತ್ತಿಲ್ಲ. ಹಂಗಾರೆ ವಾಟ್ ಇಸ್ ದ ವ್ಯಾಲ್ಯೂ ಮ್ಯಾಕ್ಸಿಮಮ್? ಇದನ್ನು 0 ಆಯ್ತು. ಹಂಗಾರೆ ವಾಟ್ ಇಸ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ? ಮ್ಯಾಕ್ಸಿಮಮ್ ವ್ಯಾಲ್ಯೂ 0. 0 is also ವ್ಯಾಲ್ಯೂ ನಾ 0. ಹೌದಲ್ಲ? ಮುಗೀತು, ಅದೇ ಆನ್ಸರ್. ಯಾಕೆ? ಧೈರ್ಯದಿಂದ ಆನ್ಸರ್ ಮಾಡ್ಬೇಕು. ಗೊತ್ತದ ಕಾನ್ಸೆಪ್ಟ್ ಎಲ್ಲ. ಪಾಯಿಂಟ್ ಕೇಳಿದ್ರೆ 1 ಒಳಗೂ ಮ್ಯಾಕ್ಸಿಮಮ್ ಕೊಡಕತ್ತೈತಿ, 2 ಒಳಗೂ ಮ್ಯಾಕ್ಸಿಮಮ್ ಕೊಡಕತ್ತೈತಿ, 0.90 ಮ್ಯಾಕ್ಸಿಮಮ್ ಕೊಡಕತ್ತೈತಿ. ಮ್ಯಾಕ್ಸಿಮಮ್ ಕೊಡಕತ್ತೈತಿ. ಮಿನಿಮಮ್ ಇದು ಮೈನಸ್ ಬಂದೈತೆ ಅಂದ್ರೆ ಮ್ಯಾಕ್ಸಿಮಮ್ ಕೊಡತೈತಿ. ಇದು ಮ್ಯಾಕ್ಸಿಮಮ್ ಕೊಡಕತ್ತೈತಿ, ಇದು ಮ್ಯಾಕ್ಸಿಮಮ್ ಕೊಡಕತ್ತೈತಿ. ಇವು ಏನ್ ಕೊಡಕತ್ತೆ ಗೊತ್ತಿಲ್ಲ ನಮಗಿನ. ಇವು ಸ್ಟೇಷನರಿ ಪಾಯಿಂಟ್ಸ್ ಅಲ್ಲಿ ಇವು. ಹಂಗ್ ಬಿಟ್ಟು ಬಿಡ್ಬೇಕು ಇದನ್ನ. ಕರೆಕ್ಟ್, ಅಲ್ಲೇ ಬಿಟ್ಬಿಟ್ರೆ ನಡೀತಿತ್ತು. ಇವೆರಡು ಕೊಟ್ರಿಲ್ಲ, ಕೊಟ್ಟ ತಕ್ಷಣ ಇದನ್ನ ಮಾಡೋಕೆ ಬಿಟ್ಟು ಬಿಡ್ಬೇಕು. ಇದನ್ನ ಬಿಟ್ಟು ಇದನ್ನ ಹಿಡ್ಕೋಬೇಕು. ಇದನ್ನ ಹಿಡ್ಕೊಂಡು ಇದನ್ನ ವೈ ಡಬಲ್ ಡ್ಯಾಶ್ ಒಳಗೆ ಹಾಕ್ಬೇಕು. ಎಲ್ಲೈತೆ ವೈ ಡಬಲ್ ಡ್ಯಾಶ್ ಇದ್ರೊಳಗೆ ಹಾಕ್ಬೇಕು. ಹಾಕಿದಾಗ ಅದು ಮಿನಿಮಮ್ ಕೊಡಕತ್ತೆ. ಅದು ಅವಾಗ ಇದನ್ನು ಬಿಟ್ಟು ಬಿಡ್ಬೇಕು. ಅವಾಗ ಇದನ್ನು ಬಿಟ್ಟ ತಕ್ಷಣ ನೀವೇನ್ ಮಾಡ್ತೀರಿ, ವಾಪಸ್ ನಿಮ್ಮ 1 2 ಬರ್ಬೇಕು. ಈಗ 1 ಅನ್ನು ಹಾಕ್ಬೇಕು, 2 ಹಾಕ್ಬೇಕು. ಇವೆರಡೊಳಗೆ ಯಾವ್ದು ಮ್ಯಾಕ್ಸಿಮಮ್ ಬರುತ್ತೆ ಅದನ್ನ ತಗೋಬೇಕು. ಬಟ್ ಇವೆರಡು 0 ಬಂದ್ಬಿಟ್ಟು ಮುಂದೆ 0ನ ಮ್ಯಾಕ್ಸಿಮಮ್ ಅನ್ನೋದು. ಧೈರ್ಯ ಮಾಡಿ 0ನ ಮ್ಯಾಕ್ಸಿಮಮ್ ಅನ್ನೋದು. ರೈಟಾ? ವೆರಿ ಗುಡ್. ನೆಕ್ಸ್ಟ್ ಕ್ವಶನ್. ಈಗ ನೀವು ಹೇಳ್ಬೇಕಾಯ್ತು ಅಂತದೈತಿ. ಇಂಥವ್ ಮಾಡ್ತಾರೆ ಅವರು, ಟ್ವಿಸ್ಟ್ ಮಾಡ್ತಾರೆ ಅವರು, ಹಂಗೆ ಡೈರೆಕ್ಟ್ ಕೇಳಲ್ಲ. ಓಕೆ, ಕನ್ಸಿಡರ್ ದ ಫಂಕ್ಷನ್ ಎಫ್ ಆಫ್ ಎಕ್ಸ್ ಈಕ್ವಲ್ ಟು 2x³ minus 3x² in the domain ಅಂದ್ರೆ ಅದೇ ಪಾಯಿಂಟ್ ಏನವು -1, 2 ಒಳಗಡೆ. ದ ಗ್ಲೋಬಲ್ ಮಿನಿಮಮ್ ಆಫ್ ಎಫ್ ಆಫ್ ಎಕ್ಸ್ ಅಂತ. ಓಕೆ, ಬನ್ನಿ. ಎಫ್ ಡ್ಯಾಶ್ ಆಫ್ ಎಕ್ಸ್ ಮಾಡಿದ್ರೆ ಏನ್ ಬರ್ತಾ? 6x² minus 6x ಕರೆಕ್ಟಾ? ಈಕ್ವಲ್ ಟು 0. ಹಾಗಾದ್ರೆ 6 ಕಾಮನ್ ತೆಗಿ, x² minus x equal to 0. x² equal to ಅಲ್ಲ, x ಕಾಮನ್, x minus 1 equal to 0. x equal to 0, x equal to 1. ಎರಡು ಬಂದು. ಯಾವ ತಗೊಳ್ಳಿ ಇದ್ರೊಳಗೆ? ಎರಡು ತಗೊಳ್ಳೇನೆ, ಯಾವ ಬಿಟ್ಬಿಡ್ಲ ಈಗ? ಎರಡು ಬರಂಗಿಲ್ಲಲ್ಲ, ಬಿಕಾಸ್ -1 2 ಕೊಟ್ಟನವ. ಇದು ಬರ್ತೈತಿ ಬಿಕಾಸ್ -1 0 1 2 ಇವೆರಡು ನಡ್ಬರ್ಕಂತ. ನಮ್ದು ಎಷ್ಟೈತಿ? 0 ಐತಿ, 1 ಐತಿ. ಐತಿ, ಅದು ಐತಿ, ಇದು ಐತಿ. ರೈಟಾ? ಓಕೆ, ಎರಡು ಬಂತಂದ್ರೆ ಏನ್ ಮಾಡ್ಬೇಕು? ಈಗ ಎರಡು ಕನ್ಸಿಡರ್ ಮಾಡಬೇಕು. ಅದ್ರೊಳಗಡೆ ಮಿನಿಮಮ್ ಕೇಳಕತ್ತೆ ನಾವು, ನೋಡೋಣ. ಓಕೆ, ಬನ್ನಿ. ಈಗ ಏನ್ ಮಾಡೋಣ, ಎಫ್ ಡಬಲ್ ಡ್ಯಾಶ್ ಮಾಡ್ಕೊ. ಏನಾಯ್ತು? ಎಫ್ ಡಬಲ್ ಡ್ಯಾಶ್ ಆಫ್ ಎಕ್ಸ್ ಏನಾಯ್ತು? 12x minus 6. ಇದು ಎಫ್ ಡಬಲ್ ಡ್ಯಾಶ್. ಈಗ 0 ಹಾಕು, x equal to 0 ಹಾಕಿ ನೆಗೆಟಿವ್ ಬರ್ತಾ ಪಾಸಿಟಿವ್ ಬರ್ತಾ? ನೆಗೆಟಿವ್ ಬಂತ ಮ್ಯಾಕ್ಸಿಮಮ್ ಮಿನಿಮಮ್? ಮ್ಯಾಕ್ಸಿಮಮ್. ಓಕೆ, ಎಫ್ x equal to 1 ಹಾಕಿದ್ರ +6 ಬರ್ತಾ ಅಂದ್ರೆ ಏನದು? ಮಿನಿಮಮ್. ಹಾಗಾದ್ರೆ ಯಾವ್ದು ತಗೊಂಡೋಣ ಆನ್ಸರ್? ಮಿನಿಮಮ್ ಕೇಳ್ಯಾರ ಅವರು. ಮಿನಿಮಮ್ ಕೇಳಿದ್ರೆ ಏನ್ ಮಾಡ್ಬೇಕು? 1 ತಗೊಂಡ್ ಹಾಕಿದ್ರೆ ಏನ್ ಬರ್ತಾ ಆನ್ಸರ್? therefore f of 1 ಎಷ್ಟು ಬಂತು? 2 into 1 cube minus 3 into 1 square equal to 2 minus 3 minus 1. ಕರೆಕ್ಟ್ ಆನ್ಸರ್? ಪಕ್ಕಾ 100%? ವೆರಿ ಗುಡ್. ಇಲ್ಲಿ ಏನಾರ -1 ಬರೋದು ಅಂದ್ರೆ ಗೊತ್ತಾ ತಾಪ. ನಿಮಗೆ ಅವಾಗ ಕೇಳೋಣ ಗ್ಲೋಬಲ್ ಇರೋದ್ರಿಂದ ಇದಂತೂ ಚೆಕ್ ಮಾಡಂಗಿಲ್ಲ, ನಾನು ಬೇಕಾಗಿಲ್ಲ. ಮ್ಯಾಕ್ಸಿಮಮ್ ಕೊಡ್ತೈತಿ, ಬೇಕಾಗಿಲ್ಲ. ಇದು ಮಿನಿಮಮ್ ಕೊಡಕತ್ತೈತಿ. ಇದ್ರೊಳಗೆ ಯಾವ ಮಿನಿಮಮ್ ಕೊಡ್ತಿರ್ಬೋದಲ್ಲ, ಗೊತ್ತಿಲ್ಲ. therefore f of -1 ಚೆಕ್ ಮಾಡು. 2 into -1 cube equal to 3 into -1 square. ಎಷ್ಟು ಬಂತು? -2 -3 ಎಷ್ಟು ಬಂತು? -5. f of 2 ಎಷ್ಟು ಬರ್ತೈತಿ? 2 into 2 cube minus 3 into 2 square. 2 cube ಎಷ್ಟು? 8. 8 ಎಳೆ 16. 16 minus 4 3 12. ಆನ್ಸರ್ 4. ಯಾವ್ದು ತಗೊಂತ ಈಗ? ಎದ್ರೊಳಗ ವ್ಯಾಲ್ಯೂ ಸಣ್ಣದಿದ್ರೆ ಮಿನಿಮಮ್ ವ್ಯಾಲ್ಯೂ, ದೊಡ್ಡದಿದ್ರೆ ಮ್ಯಾಕ್ಸಿಮಮ್ ವ್ಯಾಲ್ಯೂ. ಮ್ಯಾಕ್ಸಿಮಮ್ ಅಂದ್ರೆ 4 ತಗೋಬೇಕು, ಮಿನಿಮಮ್ ಅಂದ್ರೆ -5 ತಗೋಬೇಕು. ನೀವು ಮ್ಯಾಕ್ಸಿಮಮ್ ಅಂದಾಗ ಇವನ್ ಜೊತೆ ಕಂಪೇರ್ ಮಾಡಕ್ ಬರಲ್ಲ. ಅವಾಗ ಇವನ್ ಜೊತೆ 0 ಜೊತೆ ಕಂಪೇರ್ ಮಾಡ್ಬೇಕು. ಈಗ ನೀವು ಫಸ್ಟ್ ಈ ಕ್ವಶನ್ ಆನ್ಸರ್ ಮಾಡೋಣ. ಗ್ಲೋಬಲ್ ಮಿನಿಮಮ್ ಕೇಳ್ಯಾರ, ಇವೆರಡರೊಳಗೆ ಯಾವ್ದು ಮಿನಿಮಮ್ ಕೊಡಕತ್ತೈತಿ? ಇದ್ರೊಳಗ ಮತ್ತೆ ಇದ್ರೊಳಗೆ ಯಾವ್ದು ಮಿನಿಮಮ್ ಕೊಡ್ತೈತಿ? 1 ಕೊಡ್ತಿ. ಇದು 1 ಹಿಡ್ಕೊಂಡು ಬಂತಿಲ್ಲ ಆನ್ಸರ್. ಬಟ್ ಇದು ಮಿನಿಮಮ್ ಕೊಡಕತ್ತೈತಿ. ಬಟ್ ಗ್ಲೋಬಲ್ ಅಂದಿದ್ದಕ್ಕೋಸ್ಕರ ನಾವು ಇವೆರಡನ್ನು ಚೆಕ್ ಮಾಡಬೇಕು. ಅವು ಚೆಕ್ ಮಾಡಿದೆ
ಇವನ್ಕಿಂತ ಇವ ಮಿನಿಮಮ್ ವ್ಯಾಲ್ಯೂ ಕೊಡಾಕತ್ತಾನ. ಹಂಗಾಗಿ ವ್ಯಾಲ್ಯೂ ಒಂದ ಕನ್ಸಿಡರ್ ಆಗ್ತಾವ. ಡಿ ಸ್ಕ್ವೇರ್ ಬೈ ಡಿ ಎಕ್ಸ್ ಸ್ಕ್ವೇರ್ ಏನೈತಲ್ಲ ಬರೇ ಇದು ಸ್ಕೇಲ್ ಇದು. ಅದಕ್ಕೆ ನಾನು ವ್ಯಾಲ್ಯೂನ ಬರೆಯಕತ್ತೀನಿ ಇಲ್ಲೇನ್ರ ಬರೇ ಪಾಸಿಟಿವ್ ನೆಗೆಟಿವ್ ಮುಗಿದೋತಿ ಇಲ್ಲಿ. ಇಲ್ಲಿ ಯಾಕೆ ಬರಿಬೇಕು ಇದನ್ನ ವ್ಯಾಲ್ಯೂ ಅನ್ನಕತ್ತೇನಲ್ಲ. ಅದಕ್ಕೆ ನೀವು ಅದು ಗ್ರಾಫ್ ನೋಡ್ರಲ್ಲ, ನೀವು ಗ್ರಾಫ್ ಇನ್ನೂ ಅರ್ಥ ಮಾಡ್ಕೊಂಡಿಲ್ಲ. ಇಲ್ಲಿ ಬಾ, ಇಲ್ಲಿ ಫಸ್ಟ್ ಎಫ್ ಆಫ್ ಎಕ್ಸ್ ಕಂಡಿಡಿದ ಮೇಲೆ ಎಕ್ಸ್ ವ್ಯಾಲ್ಯೂ ಬಂದು ಎಫ್ ಡಬಲ್ ಡ್ಯಾಶ್ ತಗೊಂಡು ಬಂದ ಮೇಲೆ ಇದನ್ನ ಹಾಕಿ ಇದನ್ನ ಪಾಸಿಟಿವ್ ಇವನ್ನ ಹಾಕಿ ಇವು ಬಂದ ಮೇಲೆ ಇವನ್ ತಗೊಂಡೋಗಿ ಮತ್ತೆ ಮೇಲೆ ಹಾಕ್ತಿದ್ದೆ ಅಲ್ಲಿ ವ್ಯಾಲ್ಯೂ ಬರ್ತಾವ ನಿಮಗೆ. ಏನಾರ ಬರಲಿ ಪಾಸಿಟಿವ್ ಬಂದ್ರೆ ಪಾಸಿಟಿವ್ ನೆಗೆಟಿವ್ ಅನ್ಬಾರ್ದು. ಅವು ಏನ್ ಬರ್ತದ ವ್ಯಾಲ್ಯೂ ಈಸ್ ಜಸ್ಟ್ ವ್ಯಾಲ್ಯೂ. ಅದ ಇದಕ್ಕೇನ್ರ ವ್ಯಾಲ್ಯೂ ಅಂದೇನು ಓನ್ಲಿ ಸೈನ್ ಹಿಯರ್. ನಿಮ್ ಮನಸ್ಸೊಳಗಡೆ ಎಲ್ಲಕ್ಕೂ ವ್ಯಾಲ್ಯೂ ಅಂತ ಮನಸ್ಸನ್ನ ಇಟ್ಕೊಂಡ್ರಲ್ಲ ಅದಕ್ಕೆ ಹಂಗಾಗುತ್ತೆ. ಹೌದಾ? ದಟ್ಸ್ ಐ ಸಿ ಹಿಯರ್ ಇಫ್ ದಿಸ್ ಇಸ್ ಅ ಗ್ರಾಫ್, ದಿಸ್ ಈಸ್ ಪಾಯಿಂಟ್, ದಿಸ್ ಈಸ್ ವ್ಯಾಲ್ಯೂ ಎಫ್ ಆಫ್ ಎಕ್ಸ್, ದಿಸ್ ಈಸ್ ವ್ಯಾಲ್ಯೂ, ದಿಸ್ ಈಸ್ ಎಫ್ ಆಫ್ ಎಕ್ಸ್. ಇದು ಇಕ್ವೇಶನ್ ಇದು. ಆ ಇಕ್ವೇಶನ್ ಒಳಗೆ ಇದನ್ನ ಹಾಕಿದ್ರ ಇದು ಬರ್ತೈತಿ ನಿನಗೆ. ಡಿ ಸ್ಕ್ವೇರ್ ಬೈ ಡಿ ಎಕ್ಸ್ ಸ್ಕ್ವೇರ್ ಎಲ್ಲಿ ಐತಿ ಇದ್ರೊಳಗೆ? ಇಲ್ಲದು. ಡಿ ಸ್ಕ್ವೇರ್ ಬೈ ಡಿ ಎಕ್ಸ್ ಸ್ಕ್ವೇರ್ ಎಂಟೈರ್ ಫಿಗರ್ ಒಳಗೆ ಇಲ್ಲದು. ಅದು ಕೇವಲ ನಿನಗ ಮ್ಯಾಕ್ಸಿಮಮ್ ಮಿನಿಮಮ್ ಕಂಡಿಡಿಯಕಷ್ಟ ಬೇಕದು. ಬಂದ ಮೇಲೆ ತಗೊಂಡು ನೀನು ವಾಪಸ್ ಆಗ್ತಿಲ್ಲ ಅವಾಗ ವ್ಯಾಲ್ಯೂ ಕೊಡ್ತದ. ಇದ್ರೊಳಗಡೆ ಮೇನ್ ಯಾರು? ವೈ ಕೋಟ್ ಎಫ್ ಆಫ್ ಎಕ್ಸ್ ಮೇನ್ ಇವನ ನಮಗೆಲ್ಲ ಕೊಡೋದು, ಇವನ ವ್ಯಾಲ್ಯೂ ಕೊಡೋದು, ಇವನ ಮ್ಯಾಕ್ಸಿಮಮ್. ನಾವು ಮ್ಯಾಕ್ಸಿಮಮ್ ಮಿನಿಮಮ್ ಮಾತಾಡಕತ್ತೀವಿ ಇಲ್ಲ, ಯಾರಿಗೆ ಮಾತಾಡಕತ್ತೀವಿ? ಇವ ಮ್ಯಾಕ್ಸಿಮಮ್, ಇವ ಮಿನಿಮಮ್, ಇವ ವ್ಯಾಲ್ಯೂ, ಇವ ಮ್ಯಾಕ್ಸಿಮಮ್ ವ್ಯಾಲ್ಯೂ, ಇವ ಮಿನಿಮಮ್ ವ್ಯಾಲ್ಯೂ, ಇವಂದು ಡೊಮೇನ್ ಎಲ್ಲ ಇವನಿಗೆ. ಬಟ್ ಹಂಗಾರೆ ಡಿವೈ ಬೈ ಡಿ ಎಕ್ಸ್ ಈಕ್ವಲ್ ಟು 0 ಏನಿದು? ದಿಸ್ ಇಸ್ ಕಂಡೀಷನ್ ಟು ಗೆಟ್ ಇವನ್ ಮ್ಯಾಕ್ಸಿಮಮ್ ಮಿನಿಮಮ್. ಇವ ಸಬಾರ್ಡಿನೇಟ್. ಇವ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಏನಿದು? ಇವನು ಯಾರು? ಸಬಾರ್ಡಿನೇಟ್ ಟು ಡಿಸೈಡ್ ಹೂ ಇಸ್ ದಿಸ್ ಪರ್ಸನ್. ಹೇಳ್ತಾ ನಾವು ಮಾತಾಡಕತ್ತಿರೋದು ಇವನ್ ಬಗ್ಗೆನೆ. ವೈ ಕೋಟ್ ಎಫ್ ಆಫ್ ಎಕ್ಸ್ ನ ಮೇನ್ ಗವರ್ನಿಂಗ್ ಇಕ್ವೇಶನ್. ಅವ ಮ್ಯಾಕ್ಸಿಮಮ್ ಮಿನಿಮಮ್ ಅಂತ ಚೆಕ್ ಮಾಡಿ, ಅವ ಎಲ್ಲಿ ಮ್ಯಾಕ್ಸಿಮಮ್ ಮಿನಿಮಮ್ ಅಂತ ಚೆಕ್ ಮಾಡ್ಬೇಕಾದಾಗ ಅವ್ನು ಡಿಫ್ರೆನ್ಶಿಯೇಟ್ ಮಾಡ್ಕೊಂಡು ಕೆಳಗೆ ಬರ್ತೇನೆ. ಮ್ಯಾಕ್ಸಿಮಮ್ ಮಿನಿಮಮ್ ಯಾವ ಪಾಯಿಂಟ್ ಒಳಗನ ಮತ್ತೆ ಕೆಳಗೆ ಹೋಗ್ತೀವಿ. ಬಟ್ ಎಲ್ಲಾ ಮಾತಾಡೋದನ್ನು ನಾವು ಅವನಿಗೆ ವ್ಯಾಲ್ಯೂಗೆನೆ. ಓಕೆನಾ? ಹಂಗಾಗಿ ಈ ಪ್ರಾಬ್ಲಮ್ ಒಳಗಡೆ ಫಸ್ಟ್ ನಾವೇನ್ ಮಾಡಿದ್ವಿ? ಎಫ್ ಆಫ್ ಎಕ್ಸ್ ಕೊಟ್ಟನ ಅಂದ್ರೆ ಇವ ಯಾರು? ಅವ ಮೇನ್, ಅವ ಮ್ಯಾಲೆ ಅವ. ಅವನ್ನ ವೈ ಡ್ಯಾಶ್ ಮಾಡ್ಕೊಂಡು 0 ಮಾಡ್ಕೊಂಡು ಎಕ್ಸ್ ಈಕ್ವಲ್ ಟು 1 ಎಕ್ಸ್ ಈಕ್ವಲ್ ಟು 0 ತರಿಸಿದ್ವಿ. ಇವರು ಮ್ಯಾಕ್ಸಿಮಮ್ ಕೊಡ್ತಾರೋ ಮಿನಿಮಮ್ ಕೊಡ್ತಾರೋ ಗೊತ್ತ. ಮ್ಯಾಕ್ಸಿಮಮ್ ಮಿನಿಮಮ್ ವ್ಯಾಲ್ಯೂ ಇಲ್ಲಿ ಮಾತಾಡ್ಬಾರ್ದು. ಮ್ಯಾಕ್ಸಿಮಮ್ ಕೊಡ್ತಾರೋ ಮಿನಿಮಮ್ ಕೊಡ್ತಾರೋ ಗೊತ್ತಿಲ್ಲ. ಹಂಗಾಗಿ ಇವನು ವೈ ಡ್ಯಾಶ್ ನಾವನ್ನ ಕರೆದ್ವಿ. ಇವ್ನು ಕರೆದ್ವಿ. ಅವ್ರು ಇವ್ನು ಕೇಳ್ತಾ ಅಲ್ಲಪ್ಪ ಸ್ವಲ್ಪ ಇವ್ಯಾಲ್ಯೂಟ್ ಮಾಡಿ ಹೇಳಲ್ಲ ಇವ ಏನ್ ಕೊಡ್ತಾನ ಅಂತ ಕೇಳಿದ್ವಿ. ಅವ್ರು ತಗೊಂಬರ್ರಿ ಅಂತ ಹೇಳ್ತಾ ಇವನ್ ಒಂದು ನುಂಗಿ ಪಾಸಿಟಿವ್ ವರ್ಗ ಹಾಕಿದ, ಇವ್ನು 0 ನುಂಗಿದ ನೆಗೆಟಿವ್ ವರ್ಗ ಹಾಕಿದ. ಒಂದನ್ನ ನುಂಗಿದಾಗ ಅವನಿಗೆ ಪಾಸಿಟಿವ್ ಬಂತು. ಅಂದ್ರ ಒಂದು ಮಿನಿಮಮ್ ಕೊಡ್ತೈತಿ. ಏನ್ ಕೊಡ್ತೈತಿ ಗೊತ್ತಿಲ್ಲ, ಮಿನಿಮಮ್ ಕೊಡ್ತೈತಿ. 0 ನುಂಗಿದ್ನಲ್ಲ, 0 ಏನ್ ಕೊಡ್ತೈತಿ ಅವನಿಗೆ? ಮ್ಯಾಕ್ಸಿಮಮ್ ಅನ್ನ ಕೊಡ್ತೈತಿ. ಎಷ್ಟು ಕೊಡ್ತೈತಿ ಅಂತ ಕೇಳಿದಾಗ ತಗೊಂಡೋಗಿ ಹಾಕೋಲ್ಲ ಅಂತ ಹೇಳ್ತಾನೆ ಇವ ಮನುಷ್ಯ. ಅವಾಗ ಒಂದ್ ತಗೊಂಡೋಗಿ ಯಾರಿಗೆ ಹಾಕ್ಬೇಕು? ಇವನಿಗೆ ಹಾಕ್ಬೇಕು. ಯಾರಿಗೆ? ಇವನಿಗೆ ಹಾಕ್ಬೇಕು. ಇವ ಏನ್ ಹುಗಿತ ನೋಡು ಅದು ಮಿನಿಮಮ್ ಆಗಿರುತ್ತೆ. ಇವ ಏನ್ ಹುಗಿತ ನೋಡು ಅದು ಮ್ಯಾಕ್ಸಿಮಮ್ ಆಗಿರುತ್ತೆ. ಅಂಡರ್ಸ್ಟುಡಾ? ಏನ್ ಡೌಟ್ ಇಲ್ಲ? ಇವೆಲ್ಲ ಹೆಂಗ್ ಗೊತ್ತೇನಾ? ನಿಮ್ಗೊಂದು ಕತೆ ಹೇಳಿ. ಇದು ಹುಡುಗಿ ಎಫ್ ಆಫ್ ಎಕ್ಸ್ ಏನೈತಿಲ್ಲ, ಇದು ಹುಡುಗಿ. ಈ ಹುಡುಗಿ ಎಲ್ಲಿ ಮ್ಯಾಕ್ಸಿಮಮ್ ಇರ್ತಾಳ ಎಲ್ಲಿ ಮಿನಿಮಮ್ ಇರ್ತಾಳ ಗೊತ್ತಿಲ್ಲ. ಅಂದ್ರೇನು? ಸಿಂಗಾರ ಮಾಡ್ಕೊಂಡಾಗ ಮ್ಯಾಕ್ಸಿಮಮ್ ಅಂದ್ರೆ ಚಲೋ ಸಿಂಗಾರ ಖುಷಿ ಅಂತ ತಿಳ್ಕೊ, ಮಿನಿಮಮ್ ಅಂದ್ರೆ ನೆಗೆಟಿವ್ ಏನದು ದುಃಖ ಅಂತ ತಿಳ್ಕೊ. ಅವಾಗ ಈಗ ಯಾವಾಗ ಖುಷಿ ಪಡ್ತಾಳ, ಎಲ್ಲಿ ಖುಷಿ ಪಡ್ತಾಳ, ಯಾವ ಮನೆ ಖುಷಿ ಪಡ್ತಾಳ ಗೊತ್ತಿಲ್ಲ. ಅದಕ್ಕೆ ನಾವೇನ್ ಮಾಡ್ತೀವಿ? ಅವ್ರ ಅವನ್ ಕರಿತೀವಿ. ಯಾರು? ಅವ್ರ ಅವ್ವ ಎಫ್ ಡ್ಯಾಶ್. ಅವ್ರ ಅವನ್ ಬಡಿತೀವಿ, ಬಡದು 0 ಮಾಡ್ತೀವಿ. ಅವ್ರ ಅವು ಹೇಳ್ತಾಳ, ನಮ್ಮ ಹುಡುಗಿ ಎಕ್ಸ್ ಈಕ್ವಲ್ ಟು 0ದಾಗ ಎಕ್ಸ್ ಈಕ್ವಲ್ ಟು 1 ಒಳಗ ಖುಷಿಯರ ಇರ್ಲಿ ದುಃಖರ ಇರ್ಲಿ ಪಡ್ತಾಳ ಅಂತ. ಅವಾಗ ಅವ್ರ ಅವು ಕೇಳ್ತೀವಿ, ಅಲ್ಲ ಬೇ ಹೇಳು ಕರೆಕ್ಟ್ ಆಗಿ, 1 ಒಳಗೆ ಖುಷಿ ಪಡ್ತಾಳೆ ಏನು 0ದೊಳಗೆ ಖುಷಿ ಪಡ್ತಾಳೋ, 1 ಒಳಗೆ ದುಃಖ ಪಡ್ತಾಳೋ 0ದೊಳಗೆ ದುಃಖ ಪಡ್ತಾಳೋ ಹೇಳು ಅಂತ ಕೇಳಿದ್ವಿ. ಅವ್ರು ನನಗೆ ಗೊತ್ತಿಲ್ಲಪ್ಪ ಅಂತ. ಅವಾಗ ಅಪ್ಪನ ಕರಿತೀವಿ, ಅಪ್ಪ ನೀನಾರ ಬಾರು ಅಂತ. ಅವ್ರ ಅಪ್ಪ ಏನನ್ನ ಗೊತ್ತೇನು? ಇದನ್ನ ಕೊಟ್ಟಾಗ ಆಕಿ ಮುಖದಾಗ ನಗು ಇತ್ತಂದ್ರ ಆಕಿ ಮಿನಿಮಮ್, ಆಕಿ ಮುಖದೊಳಗೆ ಅಳು ಇತ್ತಂದ್ರ ಮ್ಯಾಕ್ಸಿಮಮ್ ಅಂತ. ಅವ್ರ ಅಪ್ಪ ಏನ್ ಮಾಡಿದ್ವಿ? ಇಂಡಿಕೇಶನ್ ಕೊಟ್ಟ. ಅವಾಗ ನಾವೇನ್ ಮಾಡಿದ್ವಿ? ಇದೇನೈತಲ್ಲ ಇದು ಬಂಗಾರ, ಇದೇನೈತಲ್ಲ ಕಬ್ಬಣ, ಇದನ್ನ ತಗೊಂಡೋಗಿ ಆಕಿ ಮ್ಯಾಲೆ ಹಾಕಿದ್ವಿ, ಆಕಿಗೆ ತೊಡಿಸಿದ್ವಿ. ತೊಡಿಸಿದಾಗ ಆಕಿ ಏನ್ ನಕ್ಕಳಲ್ಲ ಅದು ರಿಯಾಲಿಟಿ, ಆಕಿ ಏನ್ ಹತ್ಲಲ್ಲ ಅದು ರಿಯಾಲಿಟಿ. ಇವ್ರ ನಗದು, ಇವ್ರ ಪಾಸಿಟಿವ್, ಇವ್ರು ಹೇಳೋದು ಏನು ಅಲ್ದು. ಈ ಬಂಗಾರಗಳು ಏನದಾವಲ್ಲ ಇವು ಬಂಗಾರಗಳು ಕೊಟ್ಲಲ್ಲ ಅವ್ರವ್ವ, ಇಲ್ಲಿ ಇವ್ ನಕ್ಕೊಂಡಾಗ ಆಕಿ ಖುಷಿ ಪಡ್ತಾಳ, ಇವ್ ನಕ್ಕೊಂಡಾಗ ದುಃಖ ಪಡ್ತಾಳ ಅಂತೇಳಿ ಅವ್ನು ತಗೊಂಡ್ರೆ ಮತ್ತೆ ಹುಡುಗಿಗೆ ಹಾಕೋದು. ಆ ಹುಡುಗಿ ಏನ್ ಹೇಳ್ತಾಳ ಅವು ವ್ಯಾಲ್ಯೂ. ಹಂಗಾಗಿ ಹುಡುಗಿ ನೆಗೆಟಿವ್ ಹೇಳ್ತಾಳ ಪಾಸಿಟಿವ್ ಹೇಳ್ತಾಳ ಕೇಳ್ಬಾರ್ದು. ಹೌದಾ? ಹಿಂಗ ಆಗ್ಬೋದದು. ಇಲ್ಲಿ ನೆಗೆಟಿವ್ ಅಂದಿರ್ತಾನ, ಅಲ್ಲಿ ಮ್ಯಾಲ ಪಾಸಿಟಿವ್ ಬರ್ಬೋದು. ಇಲ್ಲಿ ಪಾಸಿಟಿವ್ ಅಂದಿರ್ತಾನ, ನಾವು ನೆಗೆಟಿವ್ ಬರ್ಬೋದು. ಹೇಳ್ದ ಅವ್ ಯಾವ ಯೋಚನೆ ಮಾಡ್ಬೋದು. ಅನ್ಸ್ಟಾ? ಇನ್ನ ಮಾಡಮ್ಮ ಅದನ್ನ, ಇನ್ನ ಮಾಡಮ್ಮ ಇವ ತಡಿ.
ಬೈ. ಈಗ ಇಲ್ಲಿ ತನಕ ಬಂದಿದ್ವಿ ನಾವು x ಈಕ್ವಲ್ ಟು 1, x ಈಕ್ವಲ್ ಟು 0, ಕರೆಕ್ಟಾ? x ಈಕ್ವಲ್ ಟು 1 ಒಳಗೆ ಏನ್ ಬಂದಿತ್ತು? ಮಿನಿಮಮ್ ಪಾಸಿಟಿವ್ ವ್ಯಾಲ್ಯೂ ಬಂದಿತ್ತು ಅಂದ್ರೆ ಮಿನಿಮಮ್. x ಈಕ್ವಲ್ ಟು 0 ಒಳಗ ನೆಗೆಟಿವ್ ವ್ಯಾಲ್ಯೂ ಬಂದಿತ್ತು ಅಂದ್ರೆ ಮ್ಯಾಕ್ಸಿಮಮ್. ಇವ್ ಎರಡು ಒಳಗಡೆ ನಮ್ಗೆ ಏನ್ ಕೇಳೋಣ? ಮಿನಿಮಮ್ ಕೇಳೋಣ. ಯಾವ್ದು ಬಿಡ್ಲಿ? ಇಲ್ಲಿ ಮಿನಿಮಮ್ ಕೇಳೇನಿಲ್ಲ. ಇಲ್ಲಿ ಯಾವ್ದು ಬಿಡ್ಲಿ? ಇದು ಬಿಟ್ಬಿಡ್ಲಿ. ಇದನ್ನ ಈ ಕಾಟ್ x ಈಕ್ವಲ್ ಟು 1 ತಗೊಳ್ಳಿ. ಓಕೆ, x ಈಕ್ವಲ್ ಟು 1 ತಗೊಂಡೆ, ಹಾಕ್ತೀನಿ. ಹಾಕಿ. ಈಗ f ಆಫ್ 1 ಎಷ್ಟು ಬಂತು? 1 ಮೈನಸ್ 1 ಬಂತು. ಓಕೆ, ಈಗ ನಾ ಇದನ್ನ ಕನ್ಕ್ಲೂಡ್ ಮಾಡ್ಬಿಡ್ಬೋದು. ಏನಂತ ಕನ್ಕ್ಲೂಡ್ ಮಾಡ್ಬಿಡ್ಬೋದು? ಆಯ್ತು, ಮುಗಿತಪ್ಪ. ಇದ -1 ಇಸ್ ದ ಮಿನಿಮಮ್ ವ್ಯಾಲ್ಯೂ ಅಂತ ಹೇಳ್ಬಿಡ್ಬೋದು. ನಾವು ಏನ್ ಕೇಳೋಣ? ದ ಗ್ಲೋಬಲ್ ಮಿನಿಮಮ್ ಆಫ್ f ಆಫ್ x ಅಂದ್ರೆ ವ್ಯಾಲ್ಯೂ ಎಲ್ಲಿ ಬರ್ದಿಲ್ಲ ನೋಡು. ವ್ಯಾಲ್ಯೂ ಅಂತ ಎಲ್ಲಿ ಬರ್ದಿಲ್ಲವ. f ಆಫ್ x ಎಷ್ಟು ಅಂತ ಕೇಳೋಣ, ಅದು ಮಿನಿಮಮ್ -1 ಅಂತ ಹೇಳ್ಬಿಡ್ಬೋದು. ಆದರೆ ಗ್ಲೋಬಲ್ ಅಂತ ವರ್ಡ್ ಯೂಸ್ ಮಾಡಿದ್ದಕ್ಕೋಸ್ಕರ ನಾನು ಇವರಿಬ್ಬರನ್ನು ಚೆಕ್ ಮಾಡ್ಬೇಕು. ಇವರಿಬ್ರು ಅವು ಹೇಳಿದಾರಲ್ಲ, ಇವರು ಅಪ್ಪ ಹೇಳಿದಾರಲ್ಲ, ಇವರಿಬ್ರು ತನ್ನ ಹತ್ರ ಒಂದೆರಡು ಒಡವೆಗಳಿದ್ದು, ಅವ್ಡಿಗೆ ಕೈಯಾಗ ಒಂದಿಷ್ಟು ಎರಡು ಒಡವೆಗಳಿದ್ದು. ಅವ್ವ ಹೇಳಿದ್ರ ಪ್ರಕಾರ -1 ಹಾಕಿದ್ರೆ ಆಕಿ ಖುಷಿ ಪಡ್ಬೋದು, ದುಃಖ ಪಡ್ಬೋದು. ಅಪ್ಪನಂತ ಇಗ್ನೋರ್ ಮಾಡ್ಬಿಟ್ಟು ಯಾವ್ದು ಇಗ್ನೋರ್ ಮಾಡ್ಬಿಟ್ಟಿದ್ದು. ಬಟ್ ಇವ್ರಿಬ್ರು ಚೆಕ್ ಮಾಡ್ಬೇಕು. ಆಕಿನ ಕೇಳ್ತೀನಿ, ನೋಡವಾ -1 ಒಂದು ಹಾಕೊಂಡು ನೋಡಿ ಹೆಂಗ್ ಕಾಣ್ತಿದಿ ಅಂತ ಕೇಳೋದು. ಅವಾಗ ಏನಂದಕಿ? -1 ಹಾಕಿದಾಗ ಎಷ್ಟು ಬಂತು? -5 ಬಂತು. ಹಾಗಾದ್ರೆ ನೋಡುವ 2 ಒಂದು ಹಾಕೊಂಡು ನೋಡುವ ಹೆಂಗ್ ಕಾಣ್ತಿ ಅಂತ ಕೇಳಿದ್ವಿ. ಅವಾಗ 4 ಬಂತು. ಹಂಗಾರ ಆಕಿ ಗ್ಲೋಬಲ್ ಮಿನಿಮಮ್ ಅಂದ್ರೆ ಯಾವ್ದು ಹೇಳ್ತಾಳ? -5 ಹೇಳ್ತಾಳ. ಮುಗಿತು. ಇದು ಗ್ಲೋಬಲ್ ಮಿನಿಮಮ್. ಗ್ಲೋಬಲ್ ಅಂತ ಮೆನ್ಷನ್ ಮಾಡ್ಲಿಕ್ಕಂದ್ರೂ ಹೋಗಬೇಕಾ? ಬಿಕಾಸ್ ಅವ್ರು ಇಲ್ಲ ಐತಲ್ಲ, ಗ್ಲೋಬಲ್ ಅಂತ ಮೆನ್ಷನ್ ಮಾಡಿಲ್ಲ ನೋಡಿ. ಇಲ್ಲಿ ಈ ಪ್ರಾಬ್ಲಮ್ ಒಳಗೆ ಎಲ್ಲಿ ಮಾಡ್ಯಾರ? ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಟೆಂಡ್ ಬೈ ದ ಫಂಕ್ಷನ್ ಇನ್ ದ ಇಂಟರ್ವಲ್ ಅಷ್ಟೇ ಕೇಳ್ಯಾರ ಅವರು. ಇಲ್ಲಿ ನಾವೇನ್ ಮಾಡಿದ್ವಿ? ಹಿಂಗೆಲ್ಲ ಓದ್ವಿ, ಇವ್ರಂತ ತೆಗೆದಾಕ್ಬಿಟ್ಟು. ಯಾಕ? ಇದು ಆ ರೇಂಜ್ ಒಳಗೆ ಬರಲಿಲ್ಲ, ಬಿಟ್ಬಿಟ್ವಿ. ರೇಂಜ್ ಒಳಗೆ ಬರಲಿಲ್ಲ ಅಂದ್ಮೇಲೆ ಅವು ಅಪ್ಪ ಹೇಳಿದ್ದು ಎಲ್ಲ ಒಡವೆಗಳು ಓದುವು. ಈಗ ಅಕ್ಕಿಂತ ಎರಡು ಅದಾವ, 1 ಮತ್ತು 2 ಒಂದು ಐತಿ. ಆ 1 ಅನ್ನ ಹಾಕಿದ್ವಿ, 2 ನ ಹಾಕಿದ್ವಿ, ಮ್ಯಾಕ್ಸಿಮಮ್ ಯಾವ್ದು ಬಂತು ಅದನ್ನ ಹೇಳ್ಬಿಟ್ವಿ. ಅರ್ಥ? ರೈಟ್. ನೆಕ್ಸ್ಟ್ ಹೋಗೋಣ. ಇವ್ ಸ್ವಲ್ಪ ಬೇರೆ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಬರ್ತಾವ. ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಹೆಂಗೈತೆ ನೋಡಿದು. A political party orders an arch for the entrance to the ground in which annual convention is being held. Yeah, the profile of the arch follows equation y equal to 2x minus 0.1 x square, where y is the height of the arch in meters. Maximum possible height of the arch is. ಈ ಒಂದು ಆರ್ಚ್ ಅದಂತ, ಈ ಆರ್ಚ್ ಮ್ಯಾಕ್ಸಿಮಮ್ ಪಾಸಿಬಲ್ ಹೈಟ್ ಏನೈತಲ್ಲ ಅದು y ಅದಂತ. ಈ ಆರ್ಚ್ ಇಕ್ವೇಶನ್ ಕೊಟ್ಟಾರ ಅವ್ರು ಏನಂತ? 2x minus 0.1 x square ಅಂತೇಳಿ. ನೀವು ಕೇಳ್ತೀರಿ ಈಗ, ಸರ್ ಇವೆಲ್ಲ ಎಲ್ಲಿ ಯೂಸ್ ಆಕ್ಕವ್ರಿ ಅಂತ ಕೇಳ್ತಿರಲ್ಲ. ಈಗ ಹೇಳಕತ್ತಾರ ನೋಡು. ಒಂದು ಪೊಲಿಟಿಕಲ್ ಪಾರ್ಟಿ ಏನ್ ಮಾಡೈತಿ? ಒಂದು ಆರ್ಚ್ ತಗೊಂಡೈತಿ ಅಂತ ಎಂಟ್ರೆನ್ಸಿಗೆ ಇರ್ತೈತಲ್ಲ, ಕಮಾನು ಹೋಗ್ಬೇಕಾದ್ರೆ ಎಂಟ್ರೆನ್ಸ್ ಇರ್ತೈತಲ್ಲ, ಇದು ಐತಿ. ಅವ ಏನನ್ನಕತ್ತೆ? ನಾವು ಪೊಲಿಟಿಕಲ್ ಪಾರ್ಟಿ ಏನನ್ನಕತ್ತೆ? ನನಗೆ ಇಂಥ ಆರ್ಚ್ ಬೇಕಂತ ಹೇಳ್ಯಾನ. ಎಂತದು? ಇಂಥದ್ದು. ಬಟ್ ಜಾಸ್ತಿ ಹತ್ತಿರ ಇರ್ಬೇಕಂತ. ಎರಡು ಕಂಡೀಷನ್ ಕೊಡಕತ್ತೆ. ಒಂದು, ಇಂಥದ್ದೇ ಪ್ರೊಫೈಲ್ ಬೇಕು. ಎರಡನೇದು, ಜಾಸ್ತಿ ಹತ್ತಿರ ಇರ್ಬೇಕು. ನೀ ಏನಾದ್ರು ಇದು ಹಿಂಗ್ ಮಾಡಿದೆ ಅಂತ ತಿಳ್ಕೊ, ಅವಾಗ ಆ ಪ್ರೊಫೈಲ್ ಸಿಗಂಗಿಲ್ಲ, ಬಟ್ ಜಾಸ್ತಿ ಹೈಟ್ ಸಿಗ್ತೈತಿ. ನೀ ಹಿಂಗ್ ಮಾಡಿದೆ ಅಂದ್ರೆ ಈ ಪ್ರೊಫೈಲ್ ಸಿಗಂಗಿಲ್ಲ, ಆ ಪೊಲಿಟಿಕಲ್ ಪಾರ್ಟಿ ಬೈತಾನವ. ಹಂಗಾಗಿ ಅವನು ಸ್ಯಾಟಿಸ್ಫೈ ಮಾಡ್ಬೇಕು, ನಾವು ಈ ಇಕ್ವೇಶನ್ ಸ್ಯಾಟಿಸ್ಫೈ ಮಾಡಬೇಕು, ಮ್ಯಾಕ್ಸಿಮಮ್ ಕಂಡಿಡ್ಬೇಕು. ಅವಾಗ ಏನ್ ಮಾಡ್ತೀವಿ? ಈ ಇಕ್ವೇಶನ್ ತಗೋ, y equal to 2x minus 0.1 x square. ಈಗ ನೋಡ, ಭಾಳ ಇಂಟ್ರೆಸ್ಟಿಂಗ್ ಐತೆ. ಆಪ್ಷನ್ ನೋಡಕ್ ಹೋಗ್ಬಿಡ್ರಿ, ನಾ ಕ್ವಶನ್ ಕೇಳ್ತೀನಿ. y ಡ್ಯಾಶ್ ಎಷ್ಟು ಬಂತು? 2 minus 0.1 0.2 x ಬಂತು. therefore equal to 0 ಮಾಡ್ಕೊ. ಅವಾಗ 2 equal to 0.2 x, x equal to 2 by 0.2 10 ನಾ? ಏನ್ ಬಂತಿದೆ? x equal to 10 ಬಂತು. ಹಾಕ್ಲೇನ ಆನ್ಸರ್? ತಡಿ ಕ್ವಶನ್ ಓದಿ ಇನ್ನೊಮ್ಮೆ. ಫೇರ್ y is the height, maximum possible height of the arch ಅಂತ. y is the height ಅಂತ ನಿನಗೆ x ಬಂದಿದಣ, x ಹಾಕ್ಲಿ ನೋಡಗ. x ಹೇಳಿ ಆನ್ಸರ್ ನೋಡ. y ಕೇಳೇನಿಲ್ಲ, ಅಂದ್ರೆ ಎಲ್ಲಿ ಹಾಕ್ಲಿ? ತಗೊಂಡೋಗಿ y ಒಳಗೆ ಹಾಕ್ಲಿ. ಓಕೆ, y ಒಳಗೆ ಹಾಕಕ್ಕಿಂತ ಮುಂಚೆ ಇದನ್ನ ಡಿ ಸ್ಕ್ವೇರ್ ಒಳಗೆ ಹಾಕಿ ನೋಡೋಣಲ್ಲ. ಅದು ಮ್ಯಾಕ್ಸಿಮಮ್ ಕೊಡ್ತಾ ಇಲ್ಲ ನೋಡ್ಬೇಕಲ್ಲ. ಅದಕ್ಕೆ y ಡಬಲ್ ಡ್ಯಾಶ್ ಒಳಗೆ ಹಾಕು. ಏನ್ ಬಂತ? y ಡಬಲ್ ಡ್ಯಾಶ್ ಮೈನಸ್ 0.2 x ಬಂತು. ನೀ x ಏನು ವ್ಯಾಲ್ಯೂ? x ಬರಲ್ಲ, -0.2 ಬಂತು. -0.2 ಬಂತಂದ್ರೆ ನೀ ಯಾವ್ದಾರ ವ್ಯಾಲ್ಯೂ ಹಾಕು, ಅದು ಮ್ಯಾಕ್ಸಿಮಮ್ ಕೊಡ್ತದ. ಅಂದ್ರ ಮ್ಯಾಕ್ಸಿಮಮ್ ಕೊಡ್ತಂದ್ರೆ ಏನ್ ಅರ್ಥ ಹೇಳಿ? ಹಿಂಗ ಕೊಡ್ತದ ಅಂದ್ರೆ ಹಿಂಗ ಕೊಡ್ತದಲ್ಲ, ಅದು ಇದ ನೇಚರ್ ಕೊಡ್ತದಲ್ಲ. ಆರ್ಚ್ ಅಂದ್ಬಿಟ್ಟು ಹಿಂಗ ಕೊಡ್ತದ. ಹಂಗಾದ್ರೆ ಈ ಒಂದು ಅವಶ್ಯಕತೆ ಇಲ್ಲ. 10 ಐತಿ. ಈ 10 ತಗೊಂಡು ಏನ್ ಮಾಡ್ಬೇಕು? ಈಗ ಹಾಕ್ಬಿಡ್ಲಿ ಆನ್ಸರ್. ಹ್ಞೂ ಅಂತ. ಮತ್ತೆ ಇವ x ಪಾಯಿಂಟ್ ಕೊಟ್ಟಾರ ಅವರು. x ಅಂದ್ರೆ ಇದನ್ನ ಕೊಟ್ಟಾರ ಅವರು. ಅವ ಕೇಳಾಕತ್ತೇನ y, ಇದನ್ನ ತಗೊಂಡು ಹೋಗಿ ಇದ್ರೊಳಗೆ ಹಾಕ್ಬೇಕು. ಅಲ್ಲ, ಇದನ್ನ ತಗೊಂಡೋಗಿ ಮತ್ತೆ y ಒಳಗೆ ಹಾಕ್ಬೇಕು. ಬಿಕಾಸ್ ಅವ ಏನ್ ಕೇಳಾಕತ್ತೇನ? ಮ್ಯಾಕ್ಸಿಮಲ್ ಪಾಸಿಬಲ್ ಹೈಟ್ ಆಫ್ ದ ಆರ್ಚ್ ವೇರ್ y is the height. therefore y is equal to 2 into x minus 0.1 into x square, where 2 into
10 minus 0.1 into 10 square ಎಷ್ಟಾಯ್ತು? 10 ಬಂತ? 2 into 10 ಎಷ್ಟು? 20 minus 100 into 0.1 10 20 minus 10 10 therefore 10 correct answer. ತಿಳಿದಾ? 10 ಬಂದದ ಮತ್ತೆ 1000 ಹೇಳ್ರಿ ಅನ್ಬಾರ್ದು. ಅದು 10 ಇದು 10 ಬಂದೈತಿ, ಬಟ್ ಹುಷಾರಾಗಿರ್ಬೇಕು. ನೋಡೋಣ. ರೈಟ್. ನೆಕ್ಸ್ಟ್ ಇದೊಂದು ನೋಡಿ, ಕ್ವಶನ್ ಎಷ್ಟು ಚೆನ್ನಾಗೈತಿ. ಅ ರೆಕ್ಟ್ಯಾಂಗ್ಯುಲರ್ ಶೀಟ್ ಆಫ್ ಮೆಟಲ್, ಒಂದು ನಿಮಿಷ ಆತನ. ಅ ರೆಕ್ಟ್ಯಾಂಗ್ಯುಲರ್ ಶೀಟ್ ಆಫ್ ಮೆಟಲ್ 6 meter and 2 meter wide ಎಷ್ಟೈತಂತ? ಹಿಂಗೊಂದು ರೆಕ್ಟ್ಯಾಂಗ್ಯುಲರ್ ಶೀಟ್ ಐತಿ. ಇದು 2 meter ಐತಿ, ಇದು 6 meter ಐತಿ. is given 4 equal squares are removed from the corner. The side of this sheet are now turned up to form an open rectangular box. ಹೇಳಕತ್ತೈತಿ ಇದ್ರೊಳಗೆ ಕಟ್ ಮಾಡ್ತಾರ, ಇದು ಹಿಂಗ್ ಮಾಡಿಸ್ತಾನ, ಇದು ಹಿಂಗ್ ಮಾಡಿಸ್ತಾನ, ಅವಾಗ ಏನಕೈತಿ? ಓಪನ್ ರೆಕ್ಟಾಂಗ್ಯುಲರ್ ಬಾಕ್ಸ್ ಆಕೈತಿ. ಆಕೈತಾ? ಆ ಕಟ್ ಮಾಡ್ಬೇಕಾದ್ರೆ ಕಂಡೀಷನ್ ಏನ್ ಮಾಡೋಣ ಅಂದ್ರೆ, ಇಲ್ಲಿ ಹೆಂಗ್ ಬೇಕು ಕಟ್ ಮಾಡೋದು, ಇಲ್ಲಿ ಕಾರ್ನರ್ ಬಾಕ್ಸ್ ಮಾಡ್ಬೇಕು, ಇಲ್ಲಿ ಸ್ಕ್ವೇರ್ ಬಾಕ್ಸ್ ಮಾಡ್ಬೇಕು. ಹಿಂಗ್ ಸ್ಕ್ವೇರ್ ಬಾಕ್ಸ್ ಮಾಡಿದಾಗ ನಿನಗೆ ಏನ್ ಉಳಿತೈತಿ? ಇದು ಬೇಸ್ ಹಿಂಗ್ ಉಳಿತೈತಿ, ಹಿಂಗ್ ಬೇಸ್ ಉಳಿತೈತಿ. ಇದು ಏನಾಗ್ತೈತಿ? ಇದು ಮ್ಯಾಲ್ ಫ್ಲಿಪ್ ಆಕೈತಿ, ಅಂದ್ರ ಹಿಂಗಾಕೈತಿ, ಹಿಂಗಾಕೈತಿ. ಅಂದ್ರೆ ಇದೇನ್ ಎದ್ದೈತಲ್ಲ, ಆ ಎದ್ದಿದ್ದ ಡಿಸ್ಟೆನ್ಸ್ ಇದೆ ಎಕ್ಸ್, ಈ ಎದ್ದಿದ್ದ ಡಿಸ್ಟೆನ್ಸ್ ಇದೆ ಎಕ್ಸ್. ಬಟ್ ಇದು ಎಕ್ಸ್ ಇತ್ತು, ಇದನ್ನು ಎಕ್ಸ್ ಇರ್ಬೇಕಂತ ನಾವು. ಅಂದ್ರೆ ಅರ್ಥ ಹಿಂಗ್ ಎದ್ದೈತಲ್ಲ, ಅದನ್ನು ಎಕ್ಸ್ ಇರ್ಬೇಕಲ್ಲ. ಎದ್ದಿದ್ದು ಈ ಕಡೆ ಎದ್ದೇಳಿ, ಇದರ ಎದ್ದೇಳಿ, ಇದರ ಎದ್ದೇಳಿ, ಒಂದಲ್ಲ ಅದು. ಹಂಗಾಗಿ ಏನಾಗುತ್ತೆ? ಅದನ್ನು ಎಕ್ಸ್ ಇರ್ಬೇಕಂತ. ಹಂಗ ಬಾಕ್ಸ್ ಸ್ಕ್ವೇರ್ ಆತಲ್ಲ ಇದು. ಓಕೆ, ಇದು ಎಕ್ಸ್ ಅಂದ್ರೆ ಇದು ಎಕ್ಸ್, ಇದು ಎಕ್ಸ್, ಇದು ಎಕ್ಸ್, ಇದು ಎಕ್ಸ್, ಇದು ಎಕ್ಸ್. ಅಂದ್ರೆ ವಾಟ್ ಇಸ್ ದ ವಿಡ್ತ್ ಆಫ್ ದ ಬಾಕ್ಸ್? ಎಷ್ಟಿದು? 6 minus 2x. ಇದು ಎಷ್ಟಿದು? 2 minus 2x. ಮುಂದೆ ಓದೋಣ ಕ್ವಶನ್. ಇಲ್ಲಿ ತನಕ ಓದಿದ್ವಿ, ಇಲ್ಲಿ ತನಕ. ಫೈಂಡ್ ಅಪ್ರಾಕ್ಸಿಮೇಟ್ಲಿ ದ ಹೈಟ್ ಆಫ್ ದ ಬಾಕ್ಸ್. ಏನ್ ಕಂಡಿಡ್ಬೇಕಂತ ಅಂದ್ರೆ ಏನು? ಎಕ್ಸ್ ಸಚ್ ದಟ್ ದ ವ್ಯಾಲ್ಯೂ ಆಫ್ ದ ಬಾಕ್ಸ್ ಈಸ್ ಮ್ಯಾಕ್ಸಿಮಮ್. ವ್ಯಾಲ್ಯೂ ಆಫ್ ದ ವ್ಯಾಲ್ಯೂ ಅಲ್ಲ, ವಾಲ್ಯೂಮ್ ಆಫ್ ದ ಬಾಕ್ಸ್ ಇಸ್ ಮ್ಯಾಕ್ಸಿಮಮ್. ದೆನ್ ವಾಟ್ ಇಸ್ ವ್ಯಾಲ್ಯೂ ಫಾರ್ಮುಲಾ? ಎಲ್ ಇಂಟು ಬಿ ಇಂಟು ಹೈಟ್. ಓಕೆ, ಎಲ್ ಎಷ್ಟು ಐತಿ ಇದ್ರೊಳಗೆ? 6 minus 2x ಐತಿ. ಬಾಕ್ಸ್ ಯೋಚನೆ ಮಾಡ್ಬೇಕಲ್ಲ, ಅದು ಶೀಟ್ ಅದಲ್ಲ. ಓಕೆ, ಇಂಟು ಇದು ಬಿಡ್ತು ಎಷ್ಟೈತಿ? 2 minus 2x. ಹೈಟ್ ಎಷ್ಟೈತಿ? ಎಕ್ಸ್. ಇದು ವಾಲ್ಯೂಮ್ ಐತಿ. ಇದು ವಾಲ್ಯೂಮ್ ಏನ್ ಬೇಕು ನಿಮ್ಗ? ಮ್ಯಾಕ್ಸಿಮಮ್ ಬೇಕು. ಹಂಗಾರ ಯಾವ ಎಕ್ಸ್ ವ್ಯಾಲ್ಯೂ ಒಳಗೆ ಮ್ಯಾಕ್ಸಿಮಮ್ ಇರ್ತೈತಿ ಬೇಕಲ್ಲ, ಹಂಗಾರೆ ಏನ್ ಮಾಡ್ಲಿ? ವೈ ಡ್ಯಾಶ್ ಮಾಡಿದ್ ನಾವು, ವಿ ಡ್ಯಾಶ್ ಮಾಡಿದ್. ಇದನ್ನ ಹಂಗ ಇಡು, 6 minus 2x ಹಂಗ ಇಡು. ಇದನ್ನ ಮಾಡಿದ್ರೆ ಏನ್ ಬರ್ತದ? -2. ಸಾರಿ, ಇದನ್ನ ಹಂಗ ಇಡು, 2 ಹಂಗ ಇಡು. ಇದನ್ನ ಮತ್ತ ಇದನ್ನ ಹಂಗ ಇಡು, ಇದನ್ನ ಡಿಫ್ರೆನ್ಶಿಯೇಟ್ ಮಾಡು, 1 ಆಯ್ತು. ಪ್ಲಸ್ ನೆಕ್ಸ್ಟ್ 6 minus 2x ಹಂಗ ಇಡು, ಮತ್ತೆ ಎಕ್ಸ್ ಹಂಗೆ ಇಡು, ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿ ಎಷ್ಟು ಬಂತು? -2. ಓಕೆನಾ? ನೆಕ್ಸ್ಟ್ ಪ್ಲಸ್ ನೆಕ್ಸ್ಟ್ 2 minus 2x ಹಂಗೆ ಇಡು, ನೆಕ್ಸ್ಟ್ ಎಕ್ಸ್ ಹಂಗೆ ಇಡು, ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿ -2 ಬಂತು. ಇಷ್ಟು ಬಂತು. ಈಕ್ವಲ್ ಟು ಏನನ್ನ ಇದಕ್ಕೆ? 0. ಈ 0 ಅಂದಾಗ ಇದು ಮಾಡ್ಕೊ, ಇದನ್ನ ಇದು ಸ್ವಲ್ಪ ಬಿಡಿಸ್ಬೇಕು. ಈಗ ನಾವು ಸ್ವಲ್ಪ ಇಲ್ಲೇ ಕಾನ್ಸಂಟ್ರೇಟ್ ಮಾಡಿ ನಾ ಮಾಡ್ತಿರ್ತೀನಿ. 12 minus 4x minus 12x plus 4x square. ನೋಡ್ತಾ ಇರು, ಯಾವ್ದು ಇದ? ಇಲ್ಲ, ಇದು 12 ಐತಿ, ಇದು 12 ಆಗೈತಿ. ಇಲ್ಲಿ ಇದು 12 ಆಗೈತಿ. ಇದಾ? ಇದು 4x ಆಗ್ತಾನೆ. ಇದು ಕರೆಕ್ಟ್. 12 ನೆಕ್ಸ್ಟ್ -4x ನೆಕ್ಸ್ಟ್ ಕರೆಕ್ಟ್ ಐತೆ. ನೆಕ್ಸ್ಟ್ ಈಗ ಮುಂದೆ ಹೋಗೋಣ. ಈ -2x ಇಂಟು 6 -12x ಪ್ಲಸ್ 4x ಸ್ಕ್ವೇರ್. ನೆಕ್ಸ್ಟ್ -4x ಪ್ಲಸ್ 4x ಸ್ಕ್ವೇರ್ ಈಕ್ವಲ್ ಟು 0. ಎಕ್ಸ್ ಸ್ಕ್ವೇರ್ ತಗೊಂಬ, 4x ಸ್ಕ್ವೇರ್, 4x ಸ್ಕ್ವೇರ್, ಇನ್ನೊಂದು 4x ಸ್ಕ್ವೇರ್, 12x ಸ್ಕ್ವೇರ್. ನೆಕ್ಸ್ಟ್ -4 -12 -4 -12 ಬಾಹುಮೆ ಗಾಹುಮೆ ಅದ್ರ ಐತಲ್ಲ, ಹಾಡು ಬಂದಂಗ ಆಗ್ತದೆ. -4 -12 -4 -12 -4 -12. ಎಷ್ಟಾಯ್ತು? 32. 12 4 16, 12 4 16 -32x. ರೈಟ್. ಮುಂದೆ 12 ಪ್ಲಸ್ 12 ಈಕ್ವಲ್ ಟು 0 ಮಾಡಿದ್ವಿ. ಬಂತ?
2.21. x equal to 2.21. ಹ್ಮ್ ಇನ್ನೊಂದು 0.45. 0.45. ಓಕೆ, ಈಗ ಒಂದು ನೋಡು, ಮುಂದೆ ಏನ್ ಮಾಡ್ಬೇಕು? ಇದು ಮ್ಯಾಕ್ಸಿಮಮ್ ಕೊಡ್ತಾ, ಇದು ಮ್ಯಾಕ್ಸಿಮಮ್ ಕೊಡ್ತಾ, ಎರಡು minimum. ಹೆಂಗ ಏನ್ರಿ? dy by ಇದು ಮಾಡ್ಬೇಕಾ? ಪಕ್ಕ ಓಕೆ ಪಾ, ಕಾಮನ್ ಸೆನ್ಸ್ ಆಮೇಲೆ ಹೇಳ್ತೀನಿ, ಬಟ್ ಇಲ್ಲಿ ಕಾಮನ್ ಸೆನ್ಸ್ ಯೂಸ್ ಮಾಡಿ ಮಾಡ್ಬೋದು, ಬಟ್ ಆದ್ರೂ ನಿಮ್ಗೆ ಹೇಳ್ತೀನಿ, ನಿಮ್ಮ ಪ್ರೊಸೀಜರ್ ಪ್ರಕಾರ ಹೇಳ್ತೀನಿ. ಹಂಗಾರೆ ಇನ್ನೇನ್ ಮಾಡೋಣ, ಇನ್ನೊಮ್ಮೆ ಡಿಫ್ರೆನ್ಶಿಯೇಟ್ ಮಾಡು. ಇನ್ನು ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನಾಕೈತಿ? y ಡಬಲ್ ಡ್ಯಾಶ್ ಅಥವಾ v ಡಬಲ್ ಡ್ಯಾಶ್ ಹೇಳು. 24x 24x minus 32. ಮೈನಸ್ 32 ಬತ್ತಾ? ಈಗ ಇದನ್ನ ಹಾಕಿದ್ರ ಈ x equal to 2.21 ಹಾಕಿದ್ರೆ ಪಾಸಿಟಿವ್ ಬರ್ತಾ ನೆಗೆಟಿವ್ ಬರ್ತಾ? 21.24. ಪಾಸಿಟಿವ್ ಬರ್ತಾ? ಪಾಸಿಟಿವ್ ಬರ್ತಂದ್ರೆ ಇದು ಮಿನಿಮಮ್ ಕೊಡ್ತೈತಿ ಇದು. ಓಕೆ, ಇದು x equal to 0.45 ಹಾಕಿದ್ರ Negative ಕೊಡ್ತೈತಿ. ನೆಗೆಟಿವ್ ಕೊಡ್ತಂದ್ರೆ ಏನ್ ಕೊಡ್ತಿದ್ದು? Minus ಮ್ಯಾಕ್ಸಿಮಮ್ ಕೊಡ್ತೈತಿ. ಹೌದಾ? ಹಂಗಾರೆ ನಾ ಏನ್ ಬಿಲೀವ್ ಮಾಡ್ಬೇಕು? ಇದನ್ನ ಬಿಲೀವ್ ಮಾಡ್ಬೇಕು, ಇದನ್ನ ಬಿಲೀವ್ ಮಾಡಬಾರ್ದು. ಇದಕ್ಕೆ ನಿಮ್ ಕಾಮನ್ ಸೆನ್ಸ್ ಇಂದ ಒಂದು ಹೇಳ್ತೀನಿ ನೋಡಿ. x equal to 2.21 ಅಂದ್ರ ಇದು 2 ಐತಿ, ಇದು ತಿಳಿತಾ? ವಿಡ್ತ್ ಎಷ್ಟೈತಿ? ಇದು 2 minus 2x ಐತಿಲ್ಲ, 2 minus 2 into 2.21 ಹಾಕಿದ್ರೆ ಏನ್ ಬರ್ತಾ ಆನ್ಸರ್? ತಪ್ಪಾಗ್ಬಿಡುತ್ತೆ, ಮೈನಸ್ ಬರ್ತದೆ. ವಿಡ್ತ್ ಮೈನಸ್ ಒಳಗೆ ಇರಕ್ಕೆ ಸಾಧ್ಯತೆ ಇಲ್ಲ, ಹಂಗಾರೆ ನಾ ಏನ್ ಮಾಡ್ಬಿಡ್ತೀನಿ, ಇಲ್ಲೇ ಗೋವಿಂದ ಅಂತ ತೆಗೆದಾಕಿಡ್ಬೋದು ಕಾಮನ್ ಸೆನ್ಸ್ ಇಲ್ಲ. 0.45 ಅಂತಿಲ್ಲ, ಈ 0.45 ತಗೊಂಡು ಏನ್ ಮಾಡ್ಬೇಕು? ವಿ ಒಳಗೆ ಹಾಕ್ಬೇಕು, ಬಿಕಾಸ್ ನನಗೆ ವಾಲ್ಯೂಮ್ ಬೇಕು. ಫಸ್ಟ್ ಓದಿ, ಇನ್ನೊಂದ್ಸತಿ ಬೇಕಾದ್ರೆ ಕ್ವಶನ್ ಓದು. ಏನ್ ಕೇಳೋಣ? ವಾಟ್ ಇಸ್ ದ ಹೈಟ್ ಆಫ್ ವಾಟ್ ಈಸ್ ದ ಹೈಟ್ ಆಫ್ ದ ಬಾಕ್ಸ್ ಅಂತ ಕೇಳೋಣ ಅಂದ್ರೆ 0.45 ನಿಂತು ಬಿಡಬೇಕು, ವಾಲ್ಯೂಮ್ ಹಾಕ್ಬಾರ್ದು. 0.45 ಕರೆಕ್ಟ್ ಆನ್ಸರ್, ಮುಗಿದೋಯ್ತು. ಆಗ ವಾಟ್ ಈಸ್ ದ ಮ್ಯಾಕ್ಸಿಮಮ್ ವಾಲ್ಯೂಮ್ ಅಂತ ಕೇಳಿದ್ರ ಅದನ್ನ ತಗೊಂಡೋಗಿ ಅದ್ರೊಳಗೆ ಹಾಕಿ ವಾಲ್ಯೂಮ್ ಅಂತ ಕಂಡು ಹಿಡ್ಕೋಬೇಕು. ಹೇಳಕತ್ತೈತಿ ಈಗ? ರೈಟ್, ಮುಂದೆ ನೋಡೋಣ. ಇದು ನೋಡು, ದ ಮಿನಿಮಮ್ ವ್ಯಾಲ್ಯೂ ಆಫ್ ದ ಫಂಕ್ಷನ್. ಮಿನಿಮಮ್ ವ್ಯಾಲ್ಯೂ ಕೇಳಕತ್ತೇನ ಮಾಡು. ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಬೈ 3 ಮೈನಸ್ ಎಕ್ಸ್. ಎಫ್ ಡ್ಯಾಶ್ ಎಷ್ಟಾಯ್ತು? x square 3 ಎಕ್ಸ್ ಸ್ಕ್ವೇರ್ ಬೈ 3 ಮೈನಸ್ 1 ಈಕ್ವಲ್ ಟು 0. 3 3 ಕ್ಯಾನ್ಸಲ್. ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು 1, ಎಕ್ಸ್ ಈಕ್ವಲ್ ಟು ಪ್ಲಸ್ 1, ಎಕ್ಸ್ ಈಕ್ವಲ್ ಟು ಮೈನಸ್ 1. ಯಾರು ಬರೀಬೇಕು? ಹುಷಾರಿರ್ಬೇಕು, ಯಾಕಂದ್ರೆ ಪ್ಲಸ್ ಆರ್ ಮೈನಸ್ ಬರ್ತಾವೆ, ಇವು ರೂಟ್ ಆಗ್ತಿರಲ್ಲ. ಅದ ಹಿಂಗ್ ಬಂತು. ಈಗ ಬಂದ್ಮೇಲೆ ಮುಂದೇನು? ಮಿನಿಮಮ್ ಕೇಳಕತ್ತೇನ, ಮುಂದೆ ನೋಡ್ಬೇಕು. ಹಾ, ಈಗ ಎಕ್ಸ್ ಸ್ಕ್ವೇರ್ ಮೈನಸ್ 1 ಇತ್ತಿಲ್ಲ, ಇದು ವೈ ಡ್ಯಾಶ್, ಇದು ವೈ ಡಬಲ್ ಡ್ಯಾಶ್ ಎಷ್ಟಾಯ್ತು? 2x ಆಯ್ತು. ಯಾವ್ದು ಹಾಕಿದ್ರೆ ಪಾಸಿಟಿವ್ ಬರುತ್ತೆ? ಎಕ್ಸ್ ಈಕ್ವಲ್ ಟು ಪ್ಲಸ್ 1 ಹಾಕಿದ್ರೆ ಪಾಸಿಟಿವ್ ಬರ್ತಾ ನೆಗೆಟಿವ್ ಬರ್ತಾ? ಪಾಸಿಟಿವ್ ಬರ್ತಾ. ಪಾಸಿಟಿವ್ ಬರ್ತಂದ್ರ ಮಿನಿಮಮ್. ಎಕ್ಸ್ ಈಕ್ವಲ್ ಟು ಮೈನಸ್ 1 ಹಾಕಿದ್ರ ನೆಗೆಟಿವ್ ಬರ್ತಾ, ಅಂದ್ರ ಮ್ಯಾಕ್ಸಿಮಮ್. ಮಿನಿಮಮ್ ಬೇಕಾಗಿದ್ದು ಯಾವುದು? ಎಕ್ಸ್ ಈಕ್ವಲ್ ಟು ಪ್ಲಸ್ 1, ಎಕ್ಸ್ ಈಕ್ವಲ್ ಟು ಪ್ಲಸ್ 1 ಇದೆ ರೈಟ್ ಆನ್ಸರ್. ಎನಿ ಡೌಟ್? ವ್ಯಾಲ್ಯೂ ಕೇಳಲ್ಲ. ಎಲ್ಲಿ ಕೇಳಾರ? ಹಾ, ಅವ್ರು ವ್ಯಾಲ್ಯೂ ಕೇಳಿಲ್ಲ, ಅವರು ಅಟ್ ಅಂದ್ಬಿಟ್ರ ಅಲ್ಲಿ. ಅಂದಾನವ ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಟ್ ಅಂದನ. ಅಟ್ ಅಂದ್ ಎಕ್ಸ್ ಕೇಳಕತ್ತಾನ, ಹೌದಲ್ಲ? ಇಲ್ಲಿ ಅಟ್ ಅಂತ ನಿಂತ್ಬಿಟ್ಟಾನ. ಈಗ ಹಿಂಗ್ ಕೇಳಿದ್ನಂದ್ರ ಅಟ್ ಎಕ್ಸ್ ಈಕ್ವಲ್ ಟು 1 ಅಂತ ಕೇಳಿದ್ನ ಅಂತ ತಿಳ್ಕೊ. ಅವಾಗ ನೀನು ಬೇಕಾದ್ರೆ ಇದೇ ಕ್ವಶನ್ ಅಂತಾನೆ ಈ 4 ಆಪ್ಷನ್ ಕೊಡೋ ಬದಲು ಅವ್ರು ಬೇರೆ 4 ಆಪ್ಷನ್ ಕೊಡ್ಬೋದು. ಬಿ ಸಿ ಡಿ ಏನ್ ಕೊಡ್ಬೋದು? 1 1/3 1/3 ಮೈನಸ್ 1 ಮೈನಸ್ 0.67 0.67 1 ಮೈನಸ್ 1. ಈಗೇನು ಹೇಳ್ತೀವಿ? ಇವು ಬರ್ದಿಲ್ಲ ಇಲ್ಲಿ, ಇವು ಆಪ್ಷನ್ ಅಲ್ಲಿ. ಹಾ ಜನ, ಈಗ ಏನ್ ಮಾಡ್ಬೇಕಂದ್ರ ಮಿನಿಮಮ್ ವ್ಯಾಲ್ಯೂ ಅಂತ ಕೇಳೋಣ. ವ್ಯಾಲ್ಯೂ ಅಂದಿದ್ದಕ್ಕೆ ಏನ್ ಮಾಡ್ಬೇಕು? ಇವನ್ ತಗೊಂಬಂದು ಮಿನಿಮಮ್ ಕೊಡೋದನ್ನ ತಗೊಂಬಂದು ಇವನ್ ಮೇಲೆ ಹಾಕ್ಬೇಕು. ಇವನ್ ಮೇಲೆ ಹಾಕಿದಾಗ ಆನ್ಸರ್ ಏನ್ ಬಂತು? 1. 1/3 ಅಂದ್ರ 1/3 ಮೈನಸ್ 1 ಅಂದ್ರ 0.67 ಬಂತು, ಮೈನಸ್ 0.67 ಬಂತು. ದಿಸ್ ಈಸ್ ಯುವರ್ ಮಿನಿಮಮ್ ವ್ಯಾಲ್ಯೂ. ಬಟ್ ಮಿನಿಮಮ್ ಮಾಡ್ಯಾರ, ಬಟ್ ಆಪ್ಷನ್ಸ್ ಒಳಗಡೆ ನಮ್ಗೆ ವ್ಯಾಲ್ಯೂ ಹುಡುಕಾಡ್ಬೇಕು. ಬಟ್ ಅವ ಏನ್ ಮಾಡ್ಬಿಟ್ಟು ಎಕ್ಸ್ ಈಕ್ವಲ್ ಅಂತ ಕೊಡಕತ್ಬಿಟ್ಟಾನ ಅಲ್ಲಿ. ಹಂಗಾಗಿ ಅವ ಸ್ಪೆಸಿಫಿಕಲಿ ಎಟ್ ವ್ಯಾಲ್ಯೂ ಕೇಳಿದ್ರು ಎಟ್ ಮೇಲೆ ಕಾನ್ಸಂಟ್ರೇಟ್ ಮಾಡಕತ್ತಾನ. ಬಟ್ ನಾವು ಇದು ಅಕಸ್ಮಾತ್ ಕ್ವಶನ್ ಕೊಡೋ ಬರೀ ಆಪ್ಷನ್ ಕೊಡಿ ಇದನ್ನ ಕೊಟ್ಬಿಟ್ಟಿದ್ರ ಮೈನಸ್ 0.67 ಹಾಕ್ಬೇಕಲ್ಲ. ಹೇಳ್ತಾ? ಏನ್ ಡೌಟ್? ಇನ್ನೊಂದು ಪ್ರಾಬ್ಲಮ್ ಐತೆ ತಡಿ. ಓಕೆ, ಈಗ ಇನ್ನೊಂದು ಪ್ರಾಬ್ಲಮ್ ಅದ ನೋಡ್ರಿ. ಅ ವಿಂಡೋ ಹ್ಯಾಸ್ ದ ಫಾರ್ಮ್ ಆಫ್ ರೆಕ್ಟಾಂಗ್ಯುಲರ್ ಸರೌಂಡೆಡ್ ಬೈ ಎ ಸೆಮಿಸರ್ಕ್ಯುಲರ್. ಸರ್ಮೌಂಟೆಡ್ ಅಂದ್ರೆ ಏನು? ಸರ್ ತಲೆ ಮ್ಯಾಲೆ ಅಂತ ನೋಡಿ. ಎಲ್ಲ ಹಿಂದಿ ಇಂಗ್ಲಿಷ್ ಎಲ್ಲ ಸೇಮ್. ಸರ್ ಅಂತಂದ್ರೆ ನಿಮ್ದು ಹಿಂದಿ ಒಳಗ ತಲಿ, ಸರ್ ಮೌಂಟೆಡ್ ಅಂದ್ರೆ ತಲೆ ಮ್ಯಾಲೆ ಅಂತ, ಹೌದಾ? ರೆಕ್ಟಾಂಗ್ಯುಲರ್ ಸರ್ ಮೌಂಟೆಡ್ ಬೈ ಸೆಮಿ ಸರ್ಕಲ್ ಅಂದ್ರೆ ಹಿಂಗ್ ಒಂದು ರೆಕ್ಟಾಂಗಲ್ ಐತಿ ವಿಂಡೋ, ಅದ್ರ ಮೇಲೆ ಒಂದು ಸೆಮಿ ಸರ್ಕಲ್ ಐತಂತ. ತಿಳಿತಾ? ಹಿಂಗೇನ್ ಇರ್ತಾವ ವಿಂಡೋ ಮತ್ತೆ ಇರಲ್ಲ, ಪಕ್ಕ ಪಕ್ಕ ಹಂಗಿದ್ದಾಗ ಬೇಕಾದ್ರೆ ಇದು ಮಾಡ್ಕೋ. ಬಿಕಾಸ್ ಎಕ್ಸಾಮ್ ನಮ್ಗೆ ಗೊತ್ತಿರಲ್ಲ. 14 ಅವ ಬರೀ ಇಷ್ಟೇ ಹೇಳ್ಬಿಟ್ಟು ಸರ್ ಮೌಂಟೆಡ್ ಸೆಮಿ ಸರ್ಕಲ್ ಮೇಕಿಂಗ್ ಇಟ್ಸ್ ಡಯಾಮೀಟರ್ ಬಿಲೋ ಅಂತ ಹೇಳ ನಾನು ಇಲ್ಲಲ್ಲ. ನನಗೆ ಒಂದು ಹೋಮ್ವರ್ಕ್ ಕೊಟ್ಟಿದ್ದಲ್ಲ, ಇಂಥವೆಲ್ಲ ಹಾಕ್ರಿ ಅಂತ. ಅವ್ ಇಂಗ್ಲೀಷ್ ಹೇಳಕ್ ಶುರು ಮಾಡ್ಬೇಕು ನೀವು ಮುಂದೆ. ಅವಾಗ ಏನಕ್ಕವ ರೀಡರ್ಸ್ ಮತ್ತೆ ಬರೆಯೋರ್ದು ಸೇಮ್ ಆಗ್ತದೆ. ಹಂಗಾಗಿ ನಾವೇನ್ ಮಾಡಿದ್ವಿ, ಕರೆಕ್ಟ್ ಹಾಕೊಂತ ಹೋಗ್ತದೆ. ಅಲ್ಲಿನ ಕಟ್ ಮಾಡಿದ್ರೆ ಕಾರ್ನರ್ಸ್ ಕಟ್ ಮಾಡೋಕೆ ಬಾಕ್ಸ್ ಮಾಡ್ಬೇಕಂದ. ಮತ್ತೆ ಹಂಗ ಮಾಡ್ಬೇಕಂತ ಹೆಂಗ್ ಗೊತ್ತಾಗಬೇಕಲ್ಲ ಎಕ್ಸಾಮ್ ನಾಗ. ಬಿಕಾಸ್ ಅದ್ರ ಸಲುವಾಗಿ ಇಂಥವೆಲ್ಲ ಮಾಡ್ಕೋಬೇಕು ಎಕ್ಸಾಮ್ಸ್. ಓಕೆ, ಇಷ್ಟು ಬಂದು ಇಫ್ ದ ಪೆರಿಮೀಟರ್ ಈಸ್ 40 feet. ತಡಿ, ಇನ್ನೊಂದು ಯೋಚನೆ ಮಾಡ್ಬೇಕು. ಹಿಂಗಿರಂಗಿಲ್ಲ, ಇದು ಹಿಂಗಿರ್ತೈತಿ.
ಇಲ್ಲಿ ಮತ್ತೆ ನಡ್ಬರ್ಕ್ ಲೈನು ಬರಂಗಿಲ್ಲ ಹಿಂಗಿರ್ತೈತಿ. ಈಗ ಏನಂತದ ದ ಪೆರಿಮೀಟರ್ ಎಷ್ಟೈತಿ ಅಂತ 40 ಪೆರಿಮೀಟರ್ ಅಂದ್ರೆ ಏನಿದೆ ನೀಲಿ ಲೈನ್ ಏನೈತಲ್ಲ ಇದಿಷ್ಟು ಇಲ್ಲಿ ನೀಲಿ ಲೈನ್ ಏನೈತಿ ಇದಿಷ್ಟು ಏನಿರ್ತೈತಿ ಇದು 40 feet ಐತಂತ. ದೆನ್ ಫೈಂಡ್ ಇಟ್ಸ್ ಡೈಮೆನ್ಷನ್ ಸೋ ದಟ್ ದ ಗ್ರೇಟೆಸ್ಟ್ ಅಮೌಂಟ್ ಆಫ್ ದ ಲೈಟ್ ಮೇ ಬಿ ಅಡ್ಮಿಟೆಡ್. ಆ ವಿಂಡೋದಿಂದ ಲೈಟ್ ಜಾಸ್ತಿ ಬರ್ಬೇಕು ಅಂದ್ರೆ ಈ ಏರಿಯಾ ಏನಾಗಬೇಕು ಇದು ಏರಿಯಾ ಏನಾಗಬೇಕು ಮ್ಯಾಕ್ಸಿಮಮ್ ಆಗಬೇಕು ಏರಿಯಾ ಮ್ಯಾಕ್ಸಿಮಮ್ ಆಗಬೇಕು. ನಮಗೆ ಏನ್ ಕೇಳಕತ್ತಾರ ಅವರು ಏರಿಯಾ ಕೇಳಕತ್ತಾರೋ ಏನ್ ಕೇಳಕತ್ತಾರ ಫೈಂಡ್ ದ ಡೈಮೆನ್ಷನ್ಸ್ ಕೇಳಕತ್ತಾರ ಅವರು ಡೈಮೆನ್ಷನ್ಸ್ ಕೇಳಿದ್ರೆ ಎಕ್ಸ್ ವೈ ಅಂತ ಆಟ ಕೇಳಕತ್ತಾರ. ಈಗ ನಾನು ಫಸ್ಟ್ ಇದನ್ನ ಜಿಯೋಮೆಟ್ರಿನ ಅರ್ಥ ಮಾಡ್ಕೋಬೇಕು. ಸೆಮಿ ಸರ್ಕಲ್ ಅಂತ ಹೇಳ್ಯಾರ ದೆನ್ ವಾಟ್ ಇಸ್ ದಿಸ್ ಡಿಸ್ಟೆನ್ಸ್ ಡಯಾಮೀಟರ್ ಆಫ್ ದ ಸೆಮಿ ಸರ್ಕಲ್ ಪಕ್ಕ ಓಕೆ ಡಯಾಮೀಟರ್ ಏನಂತ ತಗೊಳ್ಳಿ ಎಕ್ಸ್ ಅಂತ ತಗೊಳ್ಳಿ ಡಯಾಮೀಟರ್ ಏನಂತ ತಗೊಳ್ಳಿ ಎಕ್ಸ್ ಅಂತ ತಗೊಂಡು ಇದು ಎಷ್ಟೈತಿ ಇದು ಎಕ್ಸ್ ಐತಿ ಇದು ಎಷ್ಟು ಇರ್ತೈತಿ ಗೊತ್ತಿರಂಗಿಲ್ಲ ಗೊತ್ತಿಲ್ಲದನ್ನ ವೈ ತಗೋಬೇಕು ಗೊತ್ತಿದ್ದನ್ನ ಎಕ್ಸ್ ತಗೋಬೇಕು ಗೊತ್ತಿಲ್ಲದನ್ನ ವೈ ತಗೋಬೇಕು. ಬಟ್ ಎಕ್ಸ್ ವೈಗೆ ಏನು ರಿಲೇಷನ್ ಗೊತ್ತೈತೆ ನಿಮಗೆ ಗೊತ್ತೈತಿ ಶಾಣೆ ಇರ್ತಾನಂತ ಹುಡುಕ್ಬೇಕು ಹೆಂಗ್ ಸಿಗ್ತದೆ ನೋಡು. ವಾಟ್ ಇಸ್ ದ ಪೆರಿಮೀಟರ್ ಆಫ್ ದಿಸ್ ಒನ್ ಎಕ್ಸ್ ಪ್ಲಸ್ ವೈ ಪ್ಲಸ್ ಪೈ ಡಿ ಬೈ 2 ಪ್ಲಸ್ ವೈ ಇದಿಷ್ಟು ಮಾಡ್ಬೇಕಿಲ್ಲ ದೆನ್ ಏನದು ಎಕ್ಸ್ ಪ್ಲಸ್ ವೈ ಇದು ಎಕ್ಸ್ ಆಯ್ತು ಇದು ವೈ ಆಯ್ತು ಅಂದ್ರೆ ಇದು ಆಯ್ತು ಈಗ ಇದು ಎಷ್ಟಿದು ಪ್ಲಸ್ ಪೈ ಡಿ ಬೈ 2 ಅಂದ್ರೆ ಪೈ ಎಕ್ಸ್ ಬೈ 2 ಹೌದಲ್ಲ ಪೈ ಎಕ್ಸ್ ಬೈ 2 ಮತ್ತೆ ಪ್ಲಸ್ ವೈ ಈಕ್ವಲ್ ಟು 40 feet. ಈಗ ಏನಾಗ್ತದೆ ನೋಡಿದು ಎಕ್ಸ್ ಪ್ಲಸ್ ಪೈ ಬೈ 2 ಎಕ್ಸ್ ಪೈ ಬೈ 2 ಎಕ್ಸ್ ಪ್ಲಸ್ 2y ಈಕ್ವಲ್ ಟು 40. ಹಂಗಾರೆ 2y ಈಕ್ವಲ್ ಟು ಎಷ್ಟು ಬರ್ತದೆ ನೋಡು 2y ಈಕ್ವಲ್ ಟು 40 ಮೈನಸ್ ಎಕ್ಸ್ ಕಾಮನ್ ತೆಗಿ 1 ಪ್ಲಸ್ ಪೈ ಬೈ 2 ರೈಟಾ ಇದು ಬಂತು. ಹಂಗಾರೆ y ಈಕ್ವಲ್ ಟು ಎಷ್ಟು ಬರ್ತದೆ ನೋಡು 20 ಮೈನಸ್ ಎಕ್ಸ್ ಬೈ 2 1 ಪ್ಲಸ್ ಪೈ ಬೈ 2. ನಾ ಎಕ್ಸಾಮ್ನೊಳಗೆ ಇದ್ದಿದ್ನಂದ್ರೆ ನಾ ಏನ್ ಮಾಡ್ತಿದ್ದೆ ಇವೆಲ್ಲ ಎಕ್ಸ್ ಬೈ ಟು ಭಾಳ ಜನರೇಟ್ ಆಗ್ತವೆ ಮರೆ ಇದನ್ನ ಯಾಕೆ ಎಕ್ಸ್ ತಗೋಬೇಕು ಎಲ್ಲ ನನ್ನ ಕೈ ಆಗೈತಲ್ಲ ನಾನು ಇದನ್ನ ಎಕ್ಸ್ ತಗೊಂಡ್ಬಿಡ್ತೀನಿ. ಅವಾಗ ಏನಕ್ಕೆ ಹೇಳಿದ್ರು ಇದು ಇನ್ಸ್ಟೆಡ್ ಆಫ್ ಪೈ ಬೈ 2 ಎಕ್ಸ್ ಆಗಬಾರ್ದು ಪೈ ಎಕ್ಸ್ ಆಗಿಬಿಡ್ತೈತಿ ನಮ್ಮ ಕೆಲಸ ಅದರ ಆಗಿಬಿಡ್ತೈತಿ ಮಾಡ್ಲನ ಹಿಂಗ ಮಾಡ್ಲೆ ಹಿಂಗ ಮಾಡಿ ಓಕೆ ನೀವು ಬೇಕಾದ್ರೆ ಆಮೇಲೆ ಬೇಕಾದ್ರೆ ಮಾಡಿ ತೋರಿಸ್ತೀನಿ. ಹಂಗಾದಾಗ ನಾ ಏನು ಮಾಡ್ಬಿಡ್ತೀನಿ ಉಲ್ಟಾ ತಗೊಂಡ್ಬಿಡ್ತೀನಿ ಸ್ವಲ್ಪ ಈಸಿ ಆಗ್ಲಂತ. ಓಕೆ ನೀವು ಹಿಂಗ ಹೋಗಿರಿ ಅಂತ ಕೂಡ ಹಿಂಗ ಹೋಗೋಣ. ಈಗ ಎಷ್ಟು ಬಂತ ಇದು ವೈ ಗೊತ್ತಿಲ್ಲ ಇದು ನೋಡಿ ಆಗಲ್ ಕೇಳಿದೆ ವೈಗೆ ಎಕ್ಸ್ ರಿಲೇಷನ್ ಐತೆ ಅಂತ ಕೇಳಿದೆ ಏನಂದ್ರಿ ಇಲ್ಲಂದಿದ್ರಿ ಈಗ ಏನಂತ ಸಿಕ್ತು. ಓಕೆ ನಮಗೆ ಏರಿಯಾ ಅಂದ್ರೆ ಏನು ಹೇಳ್ರಿ ಈಗ ಬಿಕಾಸ್ ವಿ ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್ ಏರಿಯಾ ಮ್ಯಾಕ್ಸಿಮಮ್ ಅಲ್ಲ ಏರಿಯಾ ಅಂದ್ರೆ ಏನು ಹೇಳು ರೆಕ್ಟಾಂಗಲ್ ಪ್ಲಸ್ ಸೆಮಿ ಸರ್ಕಲ್ ಹೌದಾ ಸೆಮಿ ಸರ್ಕಲ್ ರೆಕ್ಟಾಂಗಲ್ ಏರಿಯಾ ಎಷ್ಟು ಹೇಳು ಅದ್ರ ಎಕ್ಸ್ ಇಂಟು ವೈ ಪ್ಲಸ್ ಸೆಮಿ ಸರ್ಕಲ್ ಏರಿಯಾ ಎಷ್ಟು 2 ಪೈ ಆರ್ ಪೈ ಡಿ ಸ್ಕ್ವೇರ್ ಬೈ 4 ಪೈ ಡಿ ಸ್ಕ್ವೇರ್ ಬೈ 4 ಆಯ್ತಿಲ್ಲ ಪೈ ಬೈ 4 ಡಿ ಸ್ಕ್ವೇರ್ ಕರೆಕ್ಟ್ ಅಲ್ಲ ಏರಿಯಾ ಆಫ್ ದ ಸರ್ಕಲ್ ಡಿವೈಡೆಡ್ ಬೈ 2 ಹಂಗೆ ಹೇಳಿದೆ ಓಕೆ ಸೆಮಿ ಸರ್ಕಲ್ ಇಂದ ಮತ್ತೆ ಡಿವೈಡ್ ಬೈ 2 ಮಾಡು ರೈಟ್ ಏನೈತಿ ಈಗ ಪೈ ಎಕ್ಸ್ ಸ್ಕ್ವೇರ್ ಬೈ 4 ಮತ್ತೆ ಡಿವೈಡೆಡ್ ಬೈ 2 ಕರೆಕ್ಟ್ ವೆರಿ ಗುಡ್. ಈಗ ಎಷ್ಟಾಗ್ತಿದ್ದು ಇದಿಷ್ಟು ಏರಿಯಾ ಆಗ್ತಿದ್ದು ಇನ್ನೊಂದ್ಸತಿ ಬರ್ಕೋ ಈಗ ಎಕ್ಸ್ ವೈ ಪ್ಲಸ್ ಪೈ ಎಕ್ಸ್ ಸ್ಕ್ವೇರ್ ಬೈ 8 ಓಕೆ ಈಗ ಇದು ನಮ್ಮ 1 ವೇರಿಯೇಬಲ್ ಮೇಲೆ ಐತೆ 2 ವೇರಿಯೇಬಲ್ ಮೇಲೆ ಐತೆ ಇದು ಹಾ ಜನಿ ಕಂಡಂಗ್ ಕಾಣ್ತೈತೆ ಅದು ಎಕ್ಸ್ ವೈ ಎರಡು ಅದಾವ ಮತ್ತೆ ಪಿ ಕ್ಯೂ ಆರ್ ಎಸ್ ಟಿ ಹಾಕೋಬೇಕನ್ನೋ ಅಂತ ಅನ್ಸ್ಬಿಡ್ತೈತಿ ಹೋಗ್ಬಾರ್ದು. ಇಲ್ಲಿ ಏನ್ ಮಾಡ್ಬೇಕಂದ್ರ ವೈನೂ ಗೊತ್ತಿಲ್ಲ ಎಕ್ಸು ಗೊತ್ತಿಲ್ಲ ಅಂದಾಗ ಅವ ಯಾರು ಇದೇ ಸೇಮ್ ಪ್ರಾಬ್ಲಮ್ ನನಗೆ ಇದನ್ನ ಕೊಟ್ಟಿದ್ದಿಲ್ಲ ಅಂತ ತಿಳ್ಕೊ 40 feet ಇಲ್ರಿ ಸರ್ ಅವ ಹೇಳ್ತಾನೆ ಸರ್ ಅದೆಲ್ಲ ಸೇರಿ ನಾವು 40 feet ಆಗ್ಬೇಕು ನೋಡ್ರಿ ಅಂತ ಅಂದ್ರ ಅವನಿಗೆ ನಾವ್ ಈಗ ಮಾಡಕತ್ತೀವಿ. ಬಟ್ ಅಕಸ್ಮಾತ್ ಮೇಸ್ತ್ರಿ ಅಥವಾ ಯಾರು ಓನರ್ ನಿಮ್ಗೆ ಏನ್ರ ಸರ್ ನೀವು ಎಷ್ಟರ ಮಾಡ್ರಿ ನಮ್ ನಡೀತಿದ್ರಿ ಎಷ್ಟರ ದೊಡ್ಡದಿರ್ಲಿ ಎಷ್ಟರ ಸಣ್ಣದಿರ್ಲಿ ನಿಮಗೆ ಬಿಟ್ಟಿದ್ರಿ ಅಂದ್ರ ಅವ ನೀನ ತಗೋಬೇಕು ಎಕ್ಸ್ ವೈ ಅವಾಗ ಇದು ಇಕ್ವೇಶನ್ ತಗೊಳಲ್ಲ ಅವಾಗ ಇದನ್ನ ಏನ್ ಮಾಡ್ಬೇಕು ಪಿ ಕ್ಯೂ ಆರ್ ಎಸ್ ಲೆವೆಲ್ಗೆ ಹೋಗ್ಬೇಕು ತಿಳಿತಾ. ಈಗ ಏನ್ ಮಾಡ್ಬೇಕು ಈಗ ನಾನು ಪಿ ಕ್ಯೂ ಆರ್ ಎಸ್ ಲೆವೆಲ್ ಬೇಡ ಬಿಕಾಸ್ ನನಗೆ ವೈ ಅಂದ್ರೆ ಗೊತ್ತೈತಿ ಹಾಗಾಗಿ ಏನ್ ಮಾಡ್ತೀನಿ 1 ವೇರಿಯೇಬಲ್ ಮಾಡ್ಕೊಂತೀನಿ ಎಕ್ಸ್ ಇಂಟು 20 ಮೈನಸ್ ಎಕ್ಸ್ ಬೈ 2 ಇಂಟು 1 ಪ್ಲಸ್ ಪೈ ಬೈ 2 ಇಂಟು ಪ್ಲಸ್ ಪೈ ಬೈ 8 ಇಂಟು ಎಕ್ಸ್ ಸ್ಕ್ವೇರ್ ನೋಡಿ ಒಂದಾತಿಲ್ಲ ಇದು ಒಂದಾತಿಲ್ಲ ಒಂದಾದ್ಮೇಲೆ ಏನ್ ಮಾಡ್ಬೇಕು ಈಗ ಏರಿಯಾ ಅಂದ್ರೆ ಎ ಡ್ಯಾಶಿಗೆ ಮಾಡಿ ಡಿಫ್ರೆನ್ಶಿಯೇಟ್ ಮಾಡಿ ಇದನ್ನ ಡಿಫ್ರೆನ್ಶಿಯೇಟ್ ಮಾಡುವಾಗ ವಿತ್ ರೆಸ್ಪೆಕ್ಟ್ ಏನ್ ಮಾಡ್ಬೇಕು ಎಕ್ಸ್ ಲಿ ಮಾಡ್ಬೇಕು ಒಳಗೆ ತೊಗೊಂಬಿಡಮ್ಮನ ಇನ್ನು ಸ್ವಲ್ಪ ಸಿಂಪ್ಲಿಫೈ ಮಾಡ್ಬಿಡಪ್ಪ 20 ಎಕ್ಸ್ ಮೈನಸ್ ಎಕ್ಸ್ ಸ್ಕ್ವೇರ್ ಬೈ 2 1 ಪ್ಲಸ್ ಪೈ ಬೈ 2 ಪ್ಲಸ್ ಪೈ ಬೈ 8 ಎಕ್ಸ್ ಸ್ಕ್ವೇರ್ ಐ ಇಲ್ಲಿ ಗಟ್ಟ ಅದು ಎಕ್ಸ್ ಓಕೆ ಈಗ ಇದು ಮಾಡು ಎ ಡ್ಯಾಶ್ ಮಾಡಿ ಇದು ಏರಿಯಾ ಇದು ಎ ಡ್ಯಾಶ್ ಮಾಡಿದ್ರೆ ಏನ್ ಬರುತ್ತಾ 20 ಮೈನಸ್ 2x by 2 1 plus pi by 2 plus 2 pi x by 8 equal to 0. ಈಗ ನಾವು ಸ್ವಲ್ಪ ಸಿಂಪ್ಲಿಫೈ ಮಾಡಮ್ಮ 20 ಹೋಯ್ತು ಇನ್ನು ಒಳಗೆ ಕಳಿಸ್ಬಿಡಿ ಮೈನಸ್ ಎಕ್ಸ್ ಮೈನಸ್ ಪೈ ಬೈ 2 ಎಕ್ಸ್ ಪ್ಲಸ್ 2 ಒಂದ್ಲೆ 2 4 ಪೈ ಬೈ 4 ಎಕ್ಸ್ ಈಕ್ವಲ್ ಟು 0 ಎಕ್ಸ್ ಕಾಮನ್ ತೆಗಿ ಒಳಗೆ ಏನು ಹೋಯ್ತು -1 ಮೈನಸ್ ಪೈ ಬೈ 2 ಪ್ಲಸ್ ಪೈ ಬೈ 4
ಹೌದಲ್ಲ ಪ್ಲಸ್ 5/4 ಈಕ್ವಲ್ ಟು -20 ದೆನ್ ಎಕ್ಸ್ ಕಂಡುಹಿಡಿಯಿರಿ ಎಕ್ಸ್ ಈಕ್ವಲ್ ಟು ಇದು ಮಾಡಿದ್ವಿ ಪೈನ 3.14 ತಗೊಂಡ್ಬಿಡು ಸುಮ್ಮನೆ 3.14. 11.20 ಎಕ್ಸ್ ಎಷ್ಟು ಬಂತು 11.20 ಬಂತು ಓಕೆ ವೈ ಬೇಕಲ್ಲ ನನಗಿನ್ನ ವೈನು ಬೇಕಲ್ಲ ಬಿಕಾಸ್ ಎಕ್ಸ್ ಒನ್ ಡೈಮೆನ್ಷನ್ ಸಿಕ್ತು ಹಂಗಾರೆ ವೈ ಈಕ್ವಲ್ ಏನಾಗುತ್ತೆ ನೋಡು ಅದು ವೈ ತುಂಬ 11.20 ಇದು ಬರೀ 20 minus 11.20 divided by 2 1 plus 5/2 ಎಷ್ಟು ಬಂತು ಎಕ್ಸ್ ಈಕ್ವಲ್ ಟು ವೈ ಈಕ್ವಲ್ ಟು 5.602 ಬರೀನಾ ವಿಂಡೋ ಹಾಕೋಣ ಈಗ ಎಷ್ಟಿರ್ಬೇಕಿದು 11.2 ಇದು ಎಷ್ಟಿರ್ಬೇಕು ಹೈಟು 5.602. ಚಲೋ ಹಾಕ್ಲಿಲ್ಲ ನಾವು ಡಯಾಗ್ರಾಮ್ ಸರಿ ಹಾಕೋಣ ಇದು ಜಾಸ್ತಿ ಹಾಕೋಣ ಇದು ಅರ್ಧ ಆಗುತ್ತಲ್ಲ ಒಂದು ರೀತಿ ಎಕ್ಸಾಕ್ಟ್ ಅರ್ಧ ಆಗುತ್ತೇನಾ ಹಿಂಗೆ ಬರ್ತದೆ ಅವಾಗ ಇದು 11.2 ಇತ್ತಂದ್ರೆ ಇದು 5.6. ಎಕ್ಸಾಕ್ಟ್ಲಿ ಅರ್ಧ ಐತಿ ವಾವ್ ಅದಕ್ಕೆ ನಾನು ಅಂದಿದ್ದು ಇದನ್ನ ಎಕ್ಸ್ ತಗೊಂಡಿದ್ದೆ ಅಂದ್ರೆ ಇದು 5.6 ಇದು 5.6 ಇಲ್ಲ ಇದು 5.6 ಇಲ್ಲ ಹೌದಾ ಇದು 5.6 ನೋಡ್ರಿ ಜಾಸ್ತಿ ಬೆಳಕು ಬರ್ಬೇಕಾದ್ರೆ ಇದು ಕಂಡೀಷನ್ ಇದು ಅದಕ್ಕೆ ಜಾಸ್ತಿ ಬರ್ಬೇಕಾದ್ರೆ ಕಮಾನ್ಗಳು ಹೆಂಗಿರ್ಬೇಕು ವಿಂಡೋ ಹೆಂಗಿರ್ಬೇಕಂದ್ರೆ ಇದು ಮತ್ತು ಇದು ಡಬಲ್ ಆಗಿರ್ಬೇಕು ಇವೇ ಓಪನ್ ಚಾನಲ್ ಫ್ಲೋ ಒಳಗಡೆ ಮೋಸ್ಟ್ ಎಕನಾಮಿಕಲ್ ಸೆಕ್ಷನ್ ಅಂತ ಬರ್ತಾರೆ ಅಂಡರ್ಸ್ಟುಡಾ ನಾವು ವಾಟ್ ದಿಸ್ ಇಸ್ ದ ವಿಂಡೋ ಇದನ್ನ ನೋಡ್ಕೊಂಡು ನೀವು ಬೇಕಾದ್ರೆ ಡೈಮೆನ್ಷನ್ಸ್ ಬರಿಬೋದು ಹೇಳಿದ ಈ ಬೇಕಾದ್ರೆ ಇನ್ನೊಂದು ಕ್ರಾಸ್ ಚೆಕ್ ಮಾಡ್ಬೇಕಪ್ಪ ಏನಂತ ನಾವು ಮಾಡಿದ ಕರೆಕ್ಟ್ ಐತೆ ತಪ್ಪಾಯ್ತಾ ಹೆಂಗ್ ಕಂಡಿಡ್ತಿ ಏರಿಯಾ ಗೊತ್ತಿಲ್ಲಲ್ಲ ನಮಗ 40 ಫೀಟ್ ಬರ್ಬೇಕು ಇದನ್ನ ಕೂಡಿಸಿದ್ರೆ ಎಷ್ಟು ಬರ್ಬೇಕು ಅದು 40 ಫೀಟ್ ಬಂತಂದ್ರೆ ನಾವು ಮಾಡಿದ ಸರಿ ಐತೆ ಅಂತ ಗೊತ್ತಾಯ್ತು ಹೇಳ್ತಾ ಮಾಡ್ಬೇಕಾ ಪ್ಯಾರಿಮೀಟ್ರಿಕ್ ಕೊಟ್ಟು ಏನು 11.2 ಪ್ಲಸ್ 11.2 ಹೌದಾ ಇದು 11.2 ಇವೆರಡು 11.2 ಪ್ಲಸ್ 5 ಡಿ ಅಂದ್ರೆ 11.2 by 2 ಹೌದಲ್ಲ 3.142 into 11.20 divided by 2 plus 11.20 into 2 ಬಂತು 39.99 ಬಂತಿಲ್ಲ ಥ್ಯಾಂಕ್ ಯು ವೆರಿ ಮಚ್